ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ, ಕೈವಲ್ಯ ಅಂದ್ರೆ ಮುಕ್ತಿ, ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಅದು 8ನೇ ಪದ, ಇವತ್ತಿನ ಆಧಾರದ ವಿಷಯ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಇಲ್ಲಿ. ಈ ಗ್ರಂಥಕ್ಕೆ ಜೀವ ಬ್ರಹ್ಮರ ಒಂದು ಐಕ್ಯ ಅನ್ನುವಂಥದ್ದು ವಿಷಯ ಆಗ್ಯದ. ಅನುಬಂಧ ಚತುಷ್ಟಯ ಬಗ್ಗೆ ಅಲ್ಲಿ ಸಂಬಂಧ, ವಿಷಯ, ಪ್ರಯೋಜನ ಇದ್ರ ಬಗ್ಗೆ ಹೇಳ್ತಾ ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಯಾವುದು ಹೇಳ್ತಾ ಇದ್ದಾರೆ, ಈ ಪದ್ಯದಲ್ಲಿ ಭಾಳಷ್ಟು ಅದ್ಭುತವಾದಂಥ ವಿಷಯ ಏನೈತೆ. ಮತ್ತು ಈ 8ನೇ ಪದದಲ್ಲಿ ಹೇಳ್ತಾರೆ, ಬೊಮ್ಮವನರಿವಿನೆಂದು ಬಳಲುವರು ತಮ್ಮ ನೇತಿಗಳೆದು ಅನ್ಯವನ್ನೇ ನೋಡಿ ಮನುಜರು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಬೊಮ್ಮವನರಿವಿನೆಂದು ಈ ಪರಮಾತ್ಮನನ್ನು ಅರ್ಥಕೊಳ್ತೀನಿ ಅಂತ ಹೇಳಿಬಿಟ್ಟು ಹೊರಗೆ ಹುಡುಕ್ತಾ ಇದ್ದಾರಲ್ಲ, ಅಲ್ಲಿ ಸಿಗ್ತಾನೇನೋ ಅಂತಂದ್ರೆ ಸಿಗಂಗಿಲ್ಲ. ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಹೊರಗಿನ ಘಟ ಪಟಾದಿಗಳು ಹೆಂಗೆ ನಮಗೆ ತಿಳಿಸ್ಕೊಳ್ತಾವ, ನಾವು ಹೆಂಗೆ ಘಟ ಪಟಾದಿಗಳನ್ನು ನಾವು ಅರಿತುಕೊಳ್ತೀವಿ, ಅದೇ ಥರ ಇಲ್ಲಿ ಕೂಡ ಏನಂದ್ರೆ ಪರಬ್ರಹ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ಮೊದಲ ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾ ಬರ್ತಾ ಇದ್ದಾರೆ. ಈ ಅನುಬಂಧ ಚತುಷ್ಟಯ ಒಳಗೆ 4 ರೀತಿಯಿಂದ ಅವ್ರು ಹೇಳ್ತಾರೆ. ಯಾವ ರೀತಿ ಒಂದು ಮಂಚಕ್ಕೆ 4 ಕಾಲುಗಳು ಯಾವ ರೀತಿ ಮುಖ್ಯ ಅದಾವೋ, ಅದೇ ರೀತಿ ಕೂಡ ಈ ಜ್ಞಾನಕ್ಕೆ ಅನುಬಂಧ ಚತುಷ್ಟಯ ಭಾಳ ಮುಖ್ಯವಾಗಿರುವಂಥದ್ದು. ಇಲ್ಲಿ ಅಧಿಕಾರಿ, ಪ್ರಯೋಜನ ಮತ್ತು ವಿಷಯ, ಸಂಬಂಧ, ಇವು 4 ರೀತಿಯಿಂದ ಇರುವಂಥದ್ದು. ಈ ಒಂದು ಪದದಲ್ಲಿ ವಿಷಯದ ಬಗ್ಗೆ ಹೇಳ್ತಾರೆ. ಏನು ವಿಷಯಪ್ಪ ಅಂದರೆ ಜೀವ ಬ್ರಹ್ಮರ ಐಕ್ಯತೆ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಒಂದು ಬ್ರಹ್ಮನ ಹೊರಗೆ ನಾವು ಅರ್ಥಕೊಳ್ತೀವಿ ಅಂತಂದ್ರೆ ನಮಗೆ ತಿಳ್ಕೊಳ್ಳಿಕ್ಕೆ ಆಗ್ತದೇನೋ ಅಂದರೆ, ಯಾಕಂದರೆ ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾದಿಕ ನಿರ್ಮಲ ಅನ್ನುವಂಥದ್ದು. ಯಾಕಂದರೆ ಮನಸ್ಸಿಗೂ ಮತ್ತು ಮಾತಿಗೂ ಯಾವುದಕ್ಕೂ ನಿಲುಕದೇ ಇರುವಂಥದ್ದು, 6 ಪ್ರಮಾಣಗಳಿಗೂ ನಿಲುಕದೇ ಇರುವಂಥದ್ದು, ಇಂಥದ್ದನ್ನು ನಾವು ಹೊರಗಡೆ ಹುಡುಕ್ತೀವಿ ಅಂತಂದಾಗ ನಮಗೇನಾಗ್ತದೆ ಅಂದರೆ ಅಧಿಕವಾದಂಥ ದುಃಖನೇ ಆಗ್ತದೆ ಅಂತ ಹೇಳ್ತಾರೆ ಅವರು. ಪರಮಾತ್ಮನನ್ನು ನಾವು ಹೊರಗೆ ಹುಡುಕ್ತೀವಿ. ಯಾಕಂದ್ರೆ ಇಲ್ಲಿ ಜ್ಞಾನದಿಂದನೇ ಮುಕ್ತಿ ಅಂತ ಹಿಂದಿನ ವಿಚಾರದಾಗ ಭಾಳ ಚಂದ ಹೇಳಿದ್ದಾರೆ ಅವರು. ಇವು ಎಷ್ಟೇ ಜನ್ಮಗಳು ತಿರುಗಾಡಿದ್ರು ಕೂಡ ಮುಕ್ತನಾಗಬೇಕಾದ್ರೆ ಜ್ಞಾನ ದೇವತೋ ಕೈವಲ್ಯಂ ಅಂತ ಶ್ರುತಿ ಪ್ರಮಾಣಗಳೇ ಅದಾವ. ಇದನ್ನು ಬಿಟ್ಟು ಬೇರೆ ನಾವು ಏನು ಮಾಡ್ಕೊಂಡ್ರು ಕೂಡ ಆ ಜಕಾಯಿತಿ ಕಟ್ಟೆದ ಬಗ್ಗೆ ಹೇಳಿದ್ರು ಅವರು. ಅದು ನಾನು ತುಂಬ ಕಾಂಗ್ಲಂತ ಊರೆಲ್ಲ ಸುತ್ತರ್ದು ಮುಂಜಾನೆ ತನಕ ಬಂದು ಮತ್ತು ಜಕಾಯಿತಿ ಕಟ್ಟೆ ಮುಂದೆ ನಿಂತುಬಿಟ್ಟು ದುಡ್ಡನ್ನು ತುಂಬಿ ಒಳಗಡೆ ಹೋದ್ನಂತ ಊರೊಳಗಡೆ. ಹಾಗಾಗ್ತದೆ ನಮ್ಮ ಪರಿಸ್ಥಿತಿ. ಎಷ್ಟೇ ಜನ್ಮಗಳು ತಿರುಗಾಡಿದ್ರು ಕೂಡ ನಮಗೆ ಮೋಕ್ಷ ಆಗಬೇಕಾಗಿತ್ತಂದ್ರೆ ಜ್ಞಾನದಿಂದನೇ ಮೋಕ್ಷ ಆಗ್ತದೆ ಅನ್ನುವಂಥ ವಿಚಾರಗಳನ್ನು ಹೇಳಿದರು ಅವರು. ಮತ್ತು ಅಂಥ ಪರಮಾತ್ಮನನ್ನು ನಾವು ಹೊರಗಡೆ ಬ್ರಹ್ಮನನ್ನು ಹೊರಗಡೆ ಹುಡುಕ್ತೀವಿ ಅಂತಂದ್ರೆ ಏನಾಗ್ತಂದ್ರೆ ಅಧಿಕ ದುಃಖ ಆಗ್ತದೆ. ಅದಕ್ಕೆ ಇಲ್ಲಿ ಆ ಬ್ರಹ್ಮ ಜ್ಞಾನ ನಮ್ಗೆ ಆಗ್ಬೇಕಾಗಿತ್ತು, ಅಪರೋಕ್ಷ ಜ್ಞಾನ ನಮಗೆ ಆಗ್ಬೇಕಾಗಿತ್ತಂದ್ರೆ ಗುರುವಿನ ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸನವನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಈ ರೀತಿ ಅಂಥ ಬ್ರಹ್ಮನನ್ನು ನಾವು ತಿಳ್ಕೊಳ್ಬೇಕಾಗ್ತದೆ.
ಅಂತ ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ನಿನ್ನೆ ವಿಷಯದಲ್ಲಿ ಇವೆಲ್ಲ ಬಂದಿದ್ದಾವೆ. ಈಗ 1ನೇ ವಿಷಯದಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನು ತೊಗೊಂಡು ಹೋಗೋಣ. ತಿಳಿದು ಮೊದಲ ತತ್ವ ಕೂಡ ಅವೆಲ್ಲವನ್ನು ನೇತಿಗಳೆದು ಅವು ಅನಾತ್ಮಕವೆಂದು ಬಳಿಕವನು ಒಳಗಧಿಕರಣವೆನ್ನಿಪ ನಿರ್ವಿಕಾರ ಸಂದುಳುಮೆ ತಾವೆಂಬ ವಿವೇಕವ ಬಳಿ ಬಿಡಿಯದೆ ಬೊಮ್ಮವನರಿವಿನೆಂದು ಬಳಲುವರು. ತಿಳಿದು ಏನು ತಿಳಿದು ಅರಿಯುವಂಥದ್ದು. ಮೊದಲೇನು ಪ್ರಥಮದಲ್ಲಿ ನಾವು ಏನು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ನಾನು ಯಾರು ಇದ್ದೀನಿ ಅಂತ ತಿಳ್ಕೊಬೇಕಾಗಿತ್ತು, ಮತ್ತು ದಾರಿ ಬೇಕಲ್ಲ. ಅದು ಯಾವ ರೀತಿಯಿಂದ ನಾವು ಅದನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಪಂಚಕೋಶಗಳ ವಿಚಾರವನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಇವೇನದಾವ ಅಂತಂದ್ರೆ ನಿನಗೆ ಒದಗಿಯಾಗಿದ್ದಾವೆ ಪಂಚಕೋಶಗಳು, ಅದಕ್ಕೆ ಒಂದೊಂದು ನಾವು ತೆಗೆದು ಹಾಕಬೇಕಾಗ್ಯದ. ಮೊದಲಿಗೆ ಪಂಚಭೂತಗಳಿಂದ ಆದಂಥ ಶರೀರ ಯಾವುದು, 25 ತತ್ವಗಳಿಂದ ಆದಂಥ ಈ ಶರೀರ. ಮತ್ತು ಆಕಾಶದಿಂದ ಈ ಅಂತಃಕರಣಗಳಾದವು, ವಾಯುವಿನಿಂದ ಪ್ರಾಣಾದಿ ಪಂಚವಾಯು ಆದವು, ಅಗ್ನಿಯಿಂದ ಇಲ್ಲಿ ಸ್ತೋತ್ರ ತೊಕ್ಕು ಜೀವ ಜ್ಞಾನೇಂದ್ರಿಯಗಳಾದವು, ಜಲದಿಂದ ಶಬ್ದ ಸ್ಪರ್ಶ ರೂಪ ರಸಗಂಧ ಈ ವಿಷಯಾದಿಗಳಾದವು, ಪೃಥ್ವಿಯಿಂದ ಕರ್ಮೇಂದ್ರಿಯಗಳು ಆದವು. ಈ ತತ್ವದಿಂದ ಅದು ಹಿಂಗೆ 25 ತತ್ವಗಳು ನಮ್ಗೆ ಏನಾಗಿದ್ದಾವ ಉತ್ಪನ್ನ ಆದವು. ಆಯಾ ಒಂದು ಮಿಶ್ರಣದಿಂದ ನೋಡ್ರಿ, ಅವೆಲ್ಲವುಗಳ ಮಿಶ್ರಣದಿಂದ ಈ ತತ್ವಗಳ ಉತ್ಪತ್ತಿ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ಒಂದ್ರಾಗ ಒಂದು ಬೆರಕೆಯಾಗಿ, ಈಗ ಆಕಾಶದ ಒಂದು ತತ್ವದಾಗ ಏನು ಆಕಾಶದ ಒಂದು ತತ್ವ, ವಾಯುವಿಂದ ಒಂದು ತತ್ವ ಎರಡು ಬೆರಕೆಯಾದಾಗ ಮನಸ್ಸಾಯಿತು. ಆಕಾಶದ ಒಂದು ತತ್ವ ಅಗ್ನಿಯಲ್ಲಿ ಬೆರೆತಾಗ ಅದು ಏನಾಯಿತು, ಬುದ್ಧಿ ಆಯಿತು. ಆಕಾಶದ ಒಂದು ತತ್ವ ನೋಡ್ರಿ, ಇವೆಲ್ಲ ಏನಾಗ್ತಾವಪ್ಪ ಅಂತಂದ್ರೆ ಒಂದ್ರಾಗ ಒಂದು ಬೆರಕೆ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಏನಾಗ್ತಾವಂದ್ರೆ ಈ ಶಬ್ದಾದಿ ವಿಷಯಗಳು ಕೂಡ, ಈ ಕರ್ಮೇಂದ್ರಿಯಗಳು ಕೂಡ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಈ ಒಂದ್ರಾಗ ಒಂದು ಬೆರಕೆಯಾಗಿ ಇದೆಲ್ಲ ಆಗಿರುವಂಥದ್ದು. ಮತ್ತು ಇಲ್ಲಿ ಹೇಳ್ತಾರೆ ಈ ಒಂದು 25 ತತ್ವಗಳಿಂದ ನಮ್ಮ ಸ್ಥೂಲ ಶರೀರ ಆಯಿತು. ಈ ಸ್ಥೂಲ ಶರೀರ ಹಂಗೆ ಇರ್ತದೇನು ಅಂದರೆ ಎಲ್ಲ ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ. 6 ವಿಕಾರಗಳಿಂದ ಕೂಡಿದಂಥದ್ದು ಈ ಶರೀರ. ಮತ್ತು ಈ ಶರೀರ ಹೆಂಗೆ ಇದನ್ನೆಲ್ಲ ತಿಳ್ಕೊಳ್ಬೇಕು. ಅನ್ನಮಯ ಕೋಶ ಇದು ಹೆಂಗೆ ಅದಂತಂದ್ರೆ ಜನನ ಮರಣಗಳಿಂದ ಇದು ತಿಳಿಸಿಕೊಡ್ತದೆ. ಇದು ಹುಟ್ಟುತ್ತದೆ ಮತ್ತು ಸಾಯ್ತದೆ. ಹುಟ್ಟಿದಂಗೆ ಆಗ್ತದಿಲ್ಲ, ಮತ್ತು ಸತ್ತಂಗೆ ಆಗ್ತದೆ. ಇದು ಅರಿಸಿಕೊಳ್ತದೆ. ಅದರಿಂದ ಇದು ನಾನಲ್ಲ, ಈ ವಿಚಾರ ನಾನಲ್ಲ, ಈ ಶರೀರ ನಾನಲ್ಲ. ಯಾಕಂದ್ರೆ ನನ್ನಿಂದ ತಿಳಿಸಿಕೊಳ್ತದೆ. 6 ವಿಕಾರಕ್ಕೆ ಒಳಗಾಗ್ತದೆ. ಪಂಚಕೋಶಗಳಿಂದ ಕೂಡ್ಯದ. ಯಾಕಂದ್ರೆ ಪಂಚಕೋಶಗಳಲ್ಲಿ ಮೊದಲನೇದು ಅನ್ನಮಯ ಕೋಶ, ಇದು 25 ತತ್ವಗಳಿಂದ ರೆಡಿಯಾಗ್ಯದ. ಮತ್ತು ಈ ಅನ್ನಮಯ ಕೋಶದೊಳಗೆ ಏನೈತಪ್ಪ ಅಂದ್ರೆ ಪ್ರಾಣಮಯ ಕೋಶ ಐತೆ. ಮತ್ತು ಅದು ಯಾಕಂತಂದ್ರೆ ಅದು ಯಾಕಂದ್ರೆ ಪ್ರಾಣಮಯ ಕೋಶ ಐತಲ್ಲ, ಅದು ಕರ್ಮೇಂದ್ರಿಯ ಪಂಚಕ ಸಹಿತವಾಗಿರುವಂಥದ್ದು. ಅದು ಪ್ರಾಣಮಯ ಕೋಶ ಅದು ಯಾವ ರೀತಿ ಐತಂದ್ರೆ ಕರ್ಮೇಂದ್ರಿಯ ಸಹಿತವಾದಂಥದ್ದು ಯಾವುದು ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶ ಯಾವುದಕ್ಕೆ ಗುರಿ ಆಗ್ತದೆ, ಹಸಿವು ತೃಷೆಗಳಿಗೆ. ಈ ಪ್ರಾಣಮಯ ಕೋಶ ಏನು ಮಾಡ್ತದಪ್ಪ ಅಂತಂದ್ರೆ ಹಸಿವಾಗುವಂಥದ್ದು, ನೀರಡಿಕೆ ಆಗುವಂಥದ್ದು, ಮತ್ತು ಉಸಿರಾಟದ್ದು ಗಮನಾಗಮನ ಆಗುವಂಥದ್ದು. ಮತ್ತು ಇದು ಹೆಂಗೆ ಅದಂದ್ರೆ ಜಡತ್ವದಿಂದ ಕೂಡಿರುವಂಥದ್ದು. ಇದು ಜಡತ್ವದಿಂದ ಕೂಡಿದಂಥದ್ದು. ಮತ್ತು ಇದು ತಿಳಿಸಿಕೊಳ್ತದೆ. ಪ್ರಾಣವಾಯು ಕೂಡ ನಿನ್ನಿಂದ ತಿಳಿಸಿಕೊಳ್ತದೆ. ಅದಕ್ಕೆ ಇದು ಕೂಡ ತಾನಲ್ಲ, ನೀನಲ್ಲ. ಮತ್ತು ಪ್ರಾಣಮಯ ಕೋಶದೊಳಗೆ ಏನೈತಪ್ಪ ಅಂದ್ರೆ ಮನೋಮಯ ಕೋಶ ಐತೆ. ಆ ಮನೋಮಯ ಕೋಶ ಐತಲ್ಲ, ಅದು ಏನೈತಂದ್ರೆ ಆ ಕಾಮ ಕ್ರೋಧಾದಿಗಳು ಅದಾವೆ ಮನೋಮಯ ಕೋಶದಲ್ಲಿ. ಅದಕ್ಕೆ ಮನಸ್ಸಿನ ಮಕ್ಕಳು ಅಂತಾರೆ. ಅದಕ್ಕೆ ಮನಸ್ಸಿನ ಮಕ್ಕಳು ಯಾವ ಅಂತಂದ್ರೆ ಕಾಮ ಕ್ರೋಧಾದಿಗಳು. ಇವು ಹೆಂಗದಾವಂದ್ರೆ ಸುಖ ದುಃಖಗಳಿಂದ ಅರಿಸಿಕೊಳ್ತಾವೆ. ಇವು ಸುಖ ಆಯಿತು, ದುಃಖ ಆಯಿತು, ಹಂಗಾಯಿತು ಹಿಂಗಾಯ್ತು ಅಂತ ಇದೇನು ಭಾವ ಬರ್ತದಲ್ಲ, ಇವುಗಳಿಂದ ಅರಿಸಿಕೊಳ್ಳುವಂಥದ್ದು ಯಾವುದು ಈ ಮನೋಮಯ ಕೋಶ. ಇದು ಕೂಡ ತಿಳಿಸಿಕೊಳ್ಳುವುದಕ್ಕಾಗಿ ಇದು ನಾನಲ್ಲ ಅಂತ ತಿಳ್ಕೊಳ್ಬೇಕು. ಮತ್ತು ಈ ಮನೋಮಯ ಕೋಶದೊಳಗೆ ಏನೈತಪ್ಪ ಅಂದ್ರೆ ಆನಂದಮಯ ಕೋಶ ಐತೆ. ಇದು ಕೂಡ ಈ ನಾನು ಸಂಕಲ್ಪ ವಿಕಲ್ಪ ಅಂದ್ರೆ ಒಂದು ನಿಶ್ಚಯ ಮಾಡುವಂಥದ್ದು ಇರ್ತದೆ. ಆದಂಥದಕ್ಕೆ ನಿಶ್ಚಯ ಮಾಡುವಂಥದ್ದು ಅಂದರೆ ಕರ್ತೃತ್ವ ಭೋಕ್ತೃತ್ವಗಳಿಂದ ಇದು
ತಿಳಿಸಿಕೊಳ್ಳೋದ್ರಿಂದ ಇದು ನಾನಲ್ಲ. ಈ ರೀತಿ ಇದು ಕೂಡ ಈ ಆನಂದಮಯ ಕೋಶ ಅನಿಸ್ಕೊಳ್ತದೆ ಖರೆ. ಆದ್ರೆ ನಿದ್ರೆ ಬಂದಾಗ ಇದೇನಾಗ್ತದೆ ಅಂತಂದ್ರೆ ಹೇಳ್ತಾರೆ, ಯಾಕಂತಂದ್ರೆ ಮುಂದೆ ಆನಂದಮಯ ಕೋಶ ಕೂಡ ಹೇಳ್ತಾರೆ ಅವರು. ಈ ವಿಜ್ಞಾನಮಯ ಕೋಶ ಹೆಂಗೈತಪ್ಪ ಅಂದ್ರೆ ಇದು ನಿನ್ನಿಂದ ತಿಳಿಸಿಕೊಡ್ತದೆ, ಆದರೆ ನಿದ್ರೆ ಒಳಗೆ ಅಡಗ್ತದೆ. ನಿದ್ರೆ ಒಳಗೆ ಇದು ವಿಜ್ಞಾನಮಯ ಕೋಶ ಐತೇನಂದ್ರೆ ಇಲ್ಲ, ಅದು ಕೂಡ ಅಡಗಿಬಿಡ್ತದೆ. ಎಲ್ಲಿ? ಅವಿದ್ಯೆಯಲ್ಲಿ ಅಡಗ್ತದೆ. ಯಾವಾಗ ಅವಿದ್ಯೆ ವೃತ್ತಿಯಲ್ಲಿ ಅಲ್ಲಿ ಏನಾಗ್ತದೆ? ಆನಂದ ತೋರ್ದಂಗೆ ಆಗ್ತದೆ, ಒಳದಂಗೆ ಆಗ್ತದೆ. ಅವಿದ್ಯೆ ವೃತ್ತಿಯಲ್ಲಿ ಆನಂದ ಒಳದಂಗೆ ಆಗ್ತದೆ. ಅದ್ರಂಗ ಇಲ್ಲಿ ವಿಜ್ಞಾನಮಯ ಕೋಶದೊಳಗೆ ಆನಂದಮಯ ಕೋಶ ಅದು. ಯಾವಾಗ ಈ ವಿಜ್ಞಾನಮಯ ಕೋಶ ಅವಿದ್ಯೆಯಲ್ಲಿ ಅಡಗಿತು ಅಂತಂದಾಗ ಆವಾಗ ಅಲ್ಲಿ ಆನಂದ ತೋರಿದಂಗೆ ಆಗ್ತದೆ. ತೋರಿದಾಗ ಇಲ್ಲಿ ಹೇಳ್ತಾರೆ ವಿಜ್ಞಾನಮಯ ಕೋಶದೊಳಗೆ ಏನೈತೆ? ಆನಂದಮಯ ಕೋಶ ಅದ. ಮತ್ತು ಆನಂದಮಯ ಕೋಶ ಯಾವಾಗಲೂ ಇರ್ತದೆ ಏನಂದ್ರೆ ಅದು ಕೂಡ ತೋರಿ ಅಡಗುವಂಥದ್ದು. ಅದು ನಿಜವಾದ ಆನಂದ ಅಲ್ಲದು, ಅಡಗುವಂಥದ್ದು. ಅದರಿಂದ ಇವೆಲ್ಲ ಕ್ಷಣಿಕ ಆಗಿದಾವೆ, ಕ್ಷಣಿಕ. ಅದರ ಅನಿತ್ಯವಾದಂಥ ಆನಂದವನ್ನು ಅರಿಯುವಂಥದ್ದು ನೋಡ್ರಿ, ಅನಿತ್ಯವಾದಂಥ ಆನಂದವನ್ನು ಅರಿಯುವಂಥ ಅಂಥವ್ನು ಯಾರು? ನೀನೇ. ಕ್ಷಣಿಕವಾಗಿರುವಂಥ ಆನಂದವನ್ನು ಅರಿಯುವಂಥವನು ಕೂಡ ನೀನೇ ಇದ್ದೀಯಪ್ಪ. ಇದಕ್ಕೆ ಆನಂದಮಯ ಕೋಶಕ್ಕೂ ಕೂಡ ನೀನು ಬೇರೆಯಾಗಿದೆ. ನೀ ಹೆಂಗಿದೆ ಅಂದರೆ ನಿತ್ಯವಾಗಿರುವಂಥವನಿದೆ. ನೀನು ಜಾಗ್ರದಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಸುಪ್ತಿಯಲ್ಲೂ ಇದೆ. ನೀನು ನೋಡಿ ನಿತ್ಯವಾಗಿರುವಂಥವನು. ಈ ರೀತಿ ಈ ಪಂಚಕೋಶಗಳ ವಿಚಾರವನ್ನು ನಾವು ಮಾಡಬೇಕಾಗ್ತದೆ. ಇವೆಲ್ಲ ಮೇಲ್ಗಡೆ ಅದಾವೆ, ಮೇಲಿನ ಪದರುಗಳು ಇವೆಲ್ಲ. ಇವು 5 ಕೋಶಗಳು ನಾನಲ್ಲ, ನನ್ನಿಂದ ತಿಳಿಸಿಕೊಡ್ತಾವೆ. ಈಗ ಮತ್ತು ನಿದ್ರಾ ಆನಂದ ನಮ್ಗೆ ಐತೆ, ಅದು ಸತ್ಯವಾಗಿ ಆನಂದ ಐತೆ ಅನ್ನೋದು ಯಾವಾಗಲೂ ಇರ್ತದೆ. ನಿದ್ರಾ ಆನಂದ ಇಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರಗಳು ಏನು ವ್ಯವಹಾರ ಏನಿರ್ತದೆ ಎಲ್ಲ ಅವಿದ್ಯೆಯಲ್ಲಿ ಅಡಗಿ ಬಿಡ್ತಾವಲ್ಲ. ಅವಿದ್ಯೆಯಲ್ಲಿ ಅಡಗಿ ಬಿದ್ದಾಗ ಬರೀ ಅವಿದ್ಯೆ ಇರ್ತದೆ, ಅಲ್ಲಿ ಬರೀ ಗಾಢವಾದ ನಿದ್ರೆ ಇರ್ತದೆ, ಬರೀ ಆನಂದ ಇರ್ತದೆ, ಅಲ್ಲಿ ಏನಿರೋಂಗಿಲ್ಲ. ಅದ್ರ ಜೊತೆ ಏನಿರ್ತದೆ ಅಂದರೆ ಅವಿದ್ಯೆ ಇರ್ತದೆ. ಹಾಗಾಗಿಬಿಟ್ಟು ಅಲ್ಲಿ ನಮಗೆ ತೋರಿ ಅಡಗುವಂಥದ್ದು. ಆ ನಿದ್ರೆ ಹೋಯ್ತು ಅಂತಂದಾಗ ಮತ್ತು ನಾವು ಮಾಮೂಲಿ ಜಾಗರಕ್ಕೆ ಬರ್ತೀವಿ. ಆ ಆನಂದ ಇರ್ತದೆ ಅಂದರೆ ಇರೋಂಗಿಲ್ಲ, ತೋರಿ ಅಡಗುವಂಥದ್ದು ಇರ್ತದೆ. ಹಾಗಾಗಿ 5 ಕೋಶಗಳು ನನ್ನಿಂದ ಏನು ಮಾಡ್ತಾವೆ? ಅರಿಸಿಕೊಳ್ತಾವೆ. ಅರಿಸಿಕೊಳ್ಳೋದಕ್ಕಾಗಿ ಇವು ಯಾವ ನಾನಲ್ಲ, ನಾನು ಇವಕ್ಕೆ ಬೇರೆಯೇ ಇದ್ದೀನಂತ ತಿಳ್ಕೊಳ್ಬೇಕು. ನೋಡಿರಿ, ಎಲ್ಲ ಭಾಳಷ್ಟು ಅದ್ಭುತದ. ಎಲ್ಲಕ್ಕೂ ನಾನು ಸಾಕ್ಷಿ ರೂಪವಾಗಿದ್ದೀನಿ. ಎಲ್ಲವೂ ನನ್ನಿಂದ ತಿಳಿಸಿಕೊಳ್ತದೆ, ಅರಿಸಿಕೊಳ್ತದೆ. ಹಾಗಾಗಿ ನಾನು ಹೆಂಗಿದ್ದೀನಪ್ಪ ಅಂದರೆ ಸದ್ರೂಪವಾಗಿರುವಂಥದ್ದು. ಎಲ್ಲದರಲ್ಲಿ ಇದ್ದೀನಿ. ಎಲ್ಲವುಗಳನ್ನು ಅರಿಯುವುದರಿಂದ ಚಿದ್ರೂಪ ಆಗಿದ್ದೀನಿ. ಎಲ್ಲದರಲ್ಲೂ ಇದ್ದೀನಿ ನಾನೇ, ಆದರೆ ಎಲ್ಲವನ್ನು ತಿಳಿದುಕೊಳ್ತೀನಿ. ಎಲ್ಲದರಲ್ಲಿ ಇದ್ದಂಥದ್ದಕ್ಕೆ ಸದ್ರೂಪ, ಎಲ್ಲವನ್ನು ಅರಿಯುವಂಥದ್ದು ಚಿದ್ರೂಪ. ಆನಂದಮಯ ಕೋಶದ ಪ್ರತಿಬಿಂಬ ಆನಂದಕ್ಕೆ. ನೋಡ್ರಿ, ಆನಂದಮಯ ಕೋಶ ನಮಗೆ ಈಗ ಈ ವಿಷಯಾದಿಗಳಲ್ಲಿ ನಮಗೆ ಸುಖ ತೋರಿದಂಗೆ ಆಗ್ತದೆ. ನಮಗೆ ಜಾಸ್ತಿ ಆಸ್ತಿ ಬಂದಾಗ ಸುಖ ಅಂದಂಗೆ ಆಗ್ತದೆ. ನಾವು ಗಾಡಿ ತೊಗೊಂಡಾಗ ಸುಖ ಅಂದಂಗೆ ಆಗ್ತದೆ, ಮನೆ ಕಡೆದಾಗ ಸುಖ ಅಂದಂಗೆ ಆಗ್ತದೆ. ನಾನಾ ರೀತಿಯಿಂದ ಸುಖಗಳು ತೋರಿದಂಗೆ, ಆನಂದ ತೋರಿದಂಗೆ ಆಗ್ತದೆ. ಆದರೆ ನಿಜವಾದ ಆನಂದ ಏನಂದ್ರೆ ತೋರಿ ಅಡಗುವಂಥ ಆನಂದ. ಮತ್ತು ಆನಂದ ಎಲ್ಲಿಂದ ಬಂತು ಅಂದ್ರೆ ನಿನ್ನ ಆನಂದದೇ ಒಂದು ಪ್ರತಿಬಿಂಬ. ಅದು ಬೇರೆ ಎಲ್ಲಿಲ್ಲ. ಈಗ ನೋಡ್ರಿ, ಮ್ಯಾಲೆ ಸೂರ್ಯ ಅದಾನ, ಹೌದಲ್ಲ? ಸೂರ್ಯ ಅದನ್ನು ಗಿಡ ಐತೆ, ಗಿಡದ ಕೆಳಗೆ ನಾವು ಕುಂತೀವಿ, ಎಲೆಗಳು ಅಲ್ಗಾಡಕತ್ತವೆ. ಮ್ಯಾಲಿಂದ ಸೂರ್ಯನ ಕಿರಣಗಳು ಎಲೆಗಳ ಮೇಲೆ ಬಿದ್ದು ಆ ಒಂದು ಎಲೆ ಸ್ವಲ್ಪ ಅಲಗಾಡಿದಾಗ ಕೆಳಗಡೆ ಬಿಸಿಲು ಬಿದ್ದಂಗೆ ಆಗ್ತದೆ. ಮತ್ತು ತಕ್ಷಣದಲ್ಲೇ ಮತ್ತೆ ಎಲೆ ಮಾಮೂಲಿ ಆದಾಗ ಆ ಬಿಸಿಲು ಹೋಗ್ಬಿಡ್ತದೆ. ತೋರಿದಂಗೆ ಆಗ್ತದೆ, ಅಡಗ್ತದೆ, ತೋರಿದಂಗೆ ಆಗ್ತದೆ, ಅಡಗ್ತದೆ. ಆದರೆ ಅಲ್ಲಿ ಸತ್ಯ ಯಾವಾಗಲೂ ಇರುವಂಥದ್ದು ಬಿಸಿಲು ಐತೇನೋ ಅಂದರೆ ಇಲ್ಲ. ಸ್ವಲ್ಪ ತೋರಿದಂಗೆ ಬೆಳಕು ತೋರಿದಂಗೆ ಆಗ್ತದೆ, ಹೋಗ್ತದೆ, ತೋರಿದಂಗೆ ಆಗ್ತದೆ ಗಿಡಗಳ ಮಧ್ಯೆ ಕೆಳಗಡೆ. ಹಂಗಾಗಿ ಬಿಂಬ ಸ್ವರೂಪವಾಗಿರುವಂಥವ್ನು ಯಾರು? ಸೂರ್ಯ. ಅದನ್ನು ಕಿರಣಗಳು ಹೆಂಗೆ ತೋರಿದಂಗೆ ಆಗಕತ್ತವಲ್ಲ, ಅದಕ್ಕೆ ಪ್ರತಿಬಿಂಬದ ಆನಂದ ಇದು. ನಮ್ಗೆ ಆ ವಿಷಯಗಳಲ್ಲಿ ತೋರ್ತದಲ್ಲ ಆನಂದ, ಖುಷಿ ಆದಂಗೆ ಆಗ್ತದೆ, ಆನಂದ ಆದಂಗೆ ಆಗ್ತದೆ. ಈಗ ನಿದ್ರೆ ಒಳಗೆ ತೋರುವಂಥ ಆನಂದ ಹೆಂಗೈತಂದ್ರೆ ಅದು ಬಿಂಬದ ಒಂದು ಪ್ರತಿಬಿಂಬ. ಅದು ನಿನ್ನಲ್ಲಿ ಆಲ್ರೆಡಿ ಬಿಂಬ ರೂಪಂತ ಆನಂದ ಐತೆ, ಅದರ ಪ್ರತಿಬಿಂಬ ಆನಂದ ತೋರ್ದಂಗೆ ಆಗ್ತದೆ ಅಷ್ಟೇ. ಅದು ಶಾಶ್ವತವಾಗಿರ್ತದೆ ಅಂದರೆ ಇರಂಗಿಲ್ಲ, ಕ್ಷಣಿಕವಾಗಿರುವಂಥದ್ದು. ಅದಕ್ಕೆ ಇಂಥ ಒಂದು ಆನಂದ ಕೋಶದ ಪ್ರತಿಬಿಂಬ ಆನಂದಕ್ಕೆ ನೀ ಬಿಂಬ ರೂಪನಾಗಿದ್ದಿ. ಅಂದ್ರೆ ಬಿಂಬ ಆನಂದ ರೂಪನಾಗಿರುವುದರಿಂದ ನೀನು ಆನಂದ ಸ್ವರೂಪ ಇದೆ. ಅದಕ್ಕೆ ನಮಗೆಲ್ಲ ಆನಂದ ಸ್ವಲ್ಪ ಖುಷಿ ಆದಂಗೆ ಆಗ್ತದೆ, ಸುಖ ಆದಂಗೆ ಆಗ್ತದೆ, ತೋರ್ತದಲ್ಲ. ಯಾವುದರಿಂದ ಅಂದ್ರೆ ನಿನ್ನ ಒಳಗಡೆ ಇರುವಂಥ ಬಿಂಬ ಆನಂದದಿಂದನೇ
ಇಲ್ಲಿ ನಿನಗೆ ಸ್ವಲ್ಪ ತೋರ್ದಂಗೆ ಆಗ್ತದೆ ಅಷ್ಟೇ ಹೊರ್ತಾಗಿ ಅದು ನಿಜವಾದ ಆನಂದ ಎಲ್ಲ ತೋರಿ ಅಡಗ್ತದೆ. ಅದಕ್ಕೆ ಇವೆಲ್ಲ ಆನಂದಕ್ಕೆ ಬಿಂಬ ಆನಂದವಾದ್ದರಿಂದ ನೀನು ಆನಂದ ಸ್ವರೂಪ ಇದ್ದೀಯ. ಮತ್ತು ಅನ್ನಮಯಾದಿ ಕೋಶಗಳು ಹೆಂಗದವ ಅಂತಂದ್ರೆ ಅನಿತ್ಯದಿಂದ ಕೂಡಿದಾವೆ, ನಿತ್ಯವಾಗಿರುವಂಥವಲ್ಲ. ಆದರೆ ನೀನು ಹೆಂಗಿದೆ, ನಿತ್ಯವಾಗಿರುವಂಥವನಿದೆ. ಎಲ್ಲ ಕೋಶಗಳಲ್ಲಿರುವುದರಿಂದ ಅನ್ನಮಯ ಕೋಶದಲ್ಲೂ ಇದೆ, ಪ್ರಾಣಮಯ ಕೋಶದಲ್ಲೂ ಇದೆ, ಮನೋಮಯ ಕೋಶದಲ್ಲೂ ಇದೆ. ನೋಡ್ರಿ, ಅದಕ್ಕೆ ಪರಿಪೂರ್ಣ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಯಾವುದಕ್ಕೆ ಪರಿಪೂರ್ಣ ಅಂತೀವಿ ಅಂಥೇಳಿ. ಅನ್ನಮಯ ಕೋಶದಲ್ಲೂ ನೀನೇ ಇದೆ, ಪ್ರಾಣಮಯ ಕೋಶದಲ್ಲೂ ನೀನೇ ಇದೆ, ಮನೋಮಯ ಕೋಶದಲ್ಲೂ ನೀನೇ ಇದೆ, ವಿಜ್ಞಾನಮಯ ಕೋಶದಲ್ಲೂ ನೀನೇ ಇದೆ, ಆನಂದಮಯ ಕೋಶದಲ್ಲೂ ನೀನೇ ಇದೆ. ಅದಕ್ಕೆ ನೀ ಪರಿಪೂರ್ಣ ಇದೆ, ಎಲ್ಲದ್ರಾಗಿದೆ. ಮತ್ತು ಬಂಗಾರ ಏನು ಆಭರಣಗಳು ಮಾಡಿವಿ ಅಂದ್ರೆ ಬಂಗಾರ ಬಿಟ್ಟು ಆಭರಣಗಳು ಅದಾವನ್ನ ಇಲ್ಲ, ಅದ್ರ ನಾಮರೂಪ ತೋರಕತ್ತೇವ, ಆದ್ರೆ ಬಂಗಾರ ಇಲ್ಲನ ಎಲ್ಲದ್ರಾಗ ಅದು. ಹಾಗಾಗಿ ಪರಿಪೂರ್ಣ ಅನ್ನುವಂಥ ವಿಚಾರ ಯಾಕೆ ಹೇಳ್ತಾರಂದ್ರೆ ಎಲ್ಲದ್ರಾಗೆ ಇರುವಂಥವ್ ನೀನು. ಜಾಗ್ರದಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಸುಪ್ತಿಯಲ್ಲೂ ಇದೆ, ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲದರಲ್ಲಿ ನೀನೇ ಇದೆ. ನಿನ್ನ ಬಿಟ್ಟು ಏನಾರು ಐತೇನಿಲ್ಲಿ? ಏನೂ ಇಲ್ಲ. ಹಾಗಾಗಿ ಈ ಒಂದು ಪೂರ್ಣನಾಗಿರುವಂಥವ್ ನೀನು, ಅದಕ್ಕೆ ನೀನು ಪರಿಪೂರ್ಣವಾಗಿರುವಂಥವನು. ಈ ವಿಧವಾಗಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾಗಿರುವನಂತ ತನ್ನನ್ನು ತಾನು ತಿಳಿದ್ರೆ ಬ್ರಹ್ಮವು ನೋಡ್ರಿ, ಇಂಥ ಒಂದು ಸಚ್ಚಿದಾನಂದ ಸ್ವರೂಪ ಯಾರ ಸ್ವರೂಪದು? ನನ್ನ ಸ್ವರೂಪ ಅಂತ ನೀನು ತಿಳ್ಕೊಳ್ಬೇಕು. ಆ ಸ್ವರೂಪನೇ ನಿನ್ನ ಸ್ವರೂಪ, ಅದು ಬೇರೆ ಅಲ್ಲ. ನೋಡ್ರಿ ಎಷ್ಟು ಅದ್ಭುತ ಅದ ಈ ಶಾಸ್ತ್ರ. ಹೆಂಗನ ಎಲ್ಲೇನ ಪುರಾಣ ಗಿರಾಣ ಹೇಳ್ತಾರೆ ಅನ್ನುವಂಥದ್ದಲ್ಲ. ಅದಕ್ಕೆ ನೀವೆಲ್ಲರೂ ಭಾಳ ಪುಣ್ಯ ಮಾಡಿರಿ, ಇಂಥ ವಿಚಾರಗಳು ಸಿಗ್ತಾ ಇದ್ದಾವಂತ ಅನ್ನುವಂಥದ್ದು ಕೂಡ ನಾನು ಹೇಳ್ತಾ ಇರ್ತೀನಿ. ಇಂಥ ವಿಚಾರ ಎಲ್ಲೇ ಸಿಗಲಿ, ಇಂಥ ಒಂದು ಶ್ರೇಷ್ಠವಾದಂಥ ವಿಚಾರಗಳು ಇವು, ಭಾಳ ಅದ್ಭುತವಾದಂಥ ವಿಚಾರಗಳು ಇವು. ಅದಕ್ಕೆ ಇಂಥ ಒಂದು ಆ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಆ ಸ್ವರೂಪನೇ ನಾನಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂತಂದ್ರೆ ಏನಪ್ಪ ಅಂತಂದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಬ್ರಹ್ಮಜ್ಞಾನ. ಮತ್ತು ಪರಮಾತ್ಮ ಅಂತಂದ್ರೆ ಏನು? ಈ ಪರಮಾತ್ಮ ಅಂದ್ರೆ ಏನು ಮೂರ್ತಿ ಅದು ಇದು ಅಂತ ಅಂತೀವೇನ? ಮೂರ್ತಿ ಗೀರ್ತಿ ಅಂತ ಹಂಗಲ್ಲ. ಅದು ಪರಮಾತ್ಮ ಅಂದ್ರೇ ಆನಂದ ಸ್ವರೂಪ. ಯಾವುದಕ್ಕೆ ಒಳಗಾಗದೇ ಇರುವಂಥ, ಉತ್ಪತ್ತಿ ನಾಶಗಳಿಗೆ ಒಳಗಾಗದೇ ಇರುವಂಥದ್ದು ನೋಡ್ರಿ. ಈ ಬೈಲೈತಿ ಅಂತಂದ್ರೆ ಅದಕ್ಕೆ ಉತ್ಪತ್ತಿನೂ ಇಲ್ಲ, ಅದಕ್ಕೆ ನಾಶನೂ ಇಲ್ಲ. ಮನೆಗಳು ಉತ್ಪತ್ತಿ ಆಗ್ತಾವೆ, ನಾಶ ಆಗ್ತಾವೆ, ಹೌದಿಲ್ಲ? ಉಪಾಧಿಗಳು ಎಲ್ಲ ನಾಶ, ಹುಟ್ಟಿದಂಗೆ ಆಗ್ತಾವೆ, ಸತ್ತಂಗೆ ಆಗ್ತಾವೆ. ಆದ್ರೆ ಬೈಲಿಗೆ ಯಾವತ್ತಾದ್ರೂ ನಾಶ ಅದನ್ನು. ನಾವು ಎಷ್ಟೇ ಜನ್ಮಗಳು ತೊಗೊಂಡು ಬಂದರೂ ಕೂಡ ಇದೇ ಬೈಲಿರ್ತದೆ. ಈ ಜನ್ಮಾಂತರ. ಅದಕ್ಕೆ ಇಲ್ಲಿ ಕೃತಯುಗ, ಇಲ್ಲಿ ಹೇಳ್ತಾರಲ್ಲ ತ್ರೈತಾಯುಗ, ಕೃತಯುಗ, ದ್ವಾಪರ ಯುಗ, ಇವೆಲ್ಲ ಯುಗಗಳಲ್ಲಿ ಇದೇ ಬೈಲಿತ್ತು. ಏನು ಬೇರೆ ಬೈಲಿತ್ತು ಅನ್ನೋವಾಗ? ಇದೇ ಸೂರ್ಯರು ಎಲ್ಲಕ್ಕೂ ಸಾಕ್ಷಿ ಅದಾರ. ಅವರ ದೇವಾನುದೇವತೆಗಳು ತ್ರೈತಾಯುಗದಲ್ಲಿದ್ದರು, ಕೃತಯುಗದಲ್ಲಿದ್ದರು, ಅವರಿಗೂ ಇದೇ ಸೂರ್ಯಚಂದ್ರರೇ ಸಾಕ್ಷಿ ಅದಾರ. ಇದೇ ಬೈಲ್ ಅದ, ಇದೇ ಭೂಮಿ ಅದ, ಹೌದಲ್ಲ? ನಮಗೂ ಕೂಡ ಏನು ಇದೇ ಸೂರ್ಯ, ಇದೇ ಚಂದ್ರ, ಇದೇ ಪಂಚಭೂತಗಳು, ಇವೆಲ್ಲ ನಮಗೂ ಅದಾವೆ. ಇನ್ನು ಬೇರೆ ಅದಾವೇನ? ಇಲ್ಲ, ಅವಾಗಿನಿಂದ ಅದಾವೆ. ಅದಕ್ಕೆ ಈ ಬೈಲಿ ಯಾವಾಗಲೂ ಇರುವಂಥದ್ದು. ಆದರೆ ಇವೆಲ್ಲಕ್ಕೂ ಆಧಾರವಾಗಿರುವಂಥದ್ದು ನಿನ್ನ ಅರಿವಿನ ಸ್ವರೂಪ. ನಿನ್ನ ಸ್ವರೂಪ ಏನೈತಿಲ್ಲ ಅದು ಯಾವಾಗಲೂ ಇರುವಂಥದ್ದು. ಒಂದಲ್ದ ಒಂದು ಸಲ ಆಕಾಶ, ವಾಯು, ಅಗ್ನಿ, ಜಲ ಎಲ್ಲ ಒಂದು ಪ್ರಳಯದಲ್ಲಿ ಹೋಗಿಬಿಡ್ಬೋದು. ಪ್ರತಿಯೊಂದಲ್ಲಿ ನಾಶ ಆಗ್ಬೋದು, ಜಗತ್ತು ತೋರ್ದಂಗೆ ಆಗ್ತದೆ, ಅದ್ರ ಪ್ರಳಯ ಆಗಿ ಇದು ಹೋಗ್ಬೋದು. ಆದರೆ ಇದೆಲ್ಲಕ್ಕೂ ಆಧಾರವಾಗಿರುವಂಥದ್ದು ಯಾವುದಂದ್ರೆ ನಿನ್ನ ಸ್ವರೂಪ. ನಿನ್ನ ಸ್ವರೂಪ ಸಚ್ಚಿದಾನಂದ ಸ್ವರೂಪ ಒಂದೇ, ಆ ಪರಬ್ರಹ್ಮನೇ ನಾನಿದ್ದೀನಿ ಅನ್ನುವಂಥದ್ದು. ಇದಕ್ಕೆ ಉತ್ಪತ್ತಿ ಆಗಿಲ್ಲ ಮತ್ತು ನಾಶ ಕೂಡ ಇಲ್ಲ. ಇದಕ್ಕೆ ಬಯಲಿನ ಸ್ವರೂಪವಾಗಿರುವಂಥದ್ದು ಅಂಥ ಒಂದು ಸಚ್ಚಿದಾನಂದ ಸ್ವರೂಪ ನಾನಿದ್ದೀನಿ ಅಂತ ಯಾವಾಗ ನೀ ದೃಢ ಮಾಡ್ಕೋತಿ ಗೆದ್ದಿ ಅಂತಾರೆ ಅವರು. ಅಂಥ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅನ್ನುವಂಥ ಭಾವ ನಿನಗೆ ಅಳವಟ್ಟಾಗ ಅದೇ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೆ ಏನಪ್ಪ ಅಂದ್ರೆ ನೋಡ್ರಿ, ಇಂಥ ನಾವು ಯಾರಿದ್ದೀವಿ ಅಂತ ತಿಳ್ಕೊಳಕ್ಕೆ ಇಷ್ಟು ಕಷ್ಟಪಡ್ಬೇಕಾಗ್ಯದ ಅಂದಾಗ ಎಷ್ಟು ನಮ್ಗೆ ಒಂದು ಅಜ್ಞಾನ ಬಿಡ್ದಿರ್ಬೇಕು. ಎಲ್ಲೋ ಒಂದು ತಲೆಗೆ ಪೆಟ್ಟಾಗಿ ಅವರು ಈಗಿನ ಒಂದು ಸ್ಮೃತಿಯನ್ನು ತಪ್ಪಿ ಬಿಟ್ಟಿರ್ತದೆ ನೋಡ್ರಿ.
ನೆನಪಿನ ಶಕ್ತಿ ಇಲ್ಲರಿ, ತಲೆಗೆ ಭಾಳ ಬಿಡ್ತದಂತ ನಾವು ಕಡ್ಯಾಕ ಹೆಚ್ಚಾಗಿ ನೋಡೋದಕ್ಕಿಂತ ನಾವು ಸಿನಿಮಾದಾಗ ಅಲ್ಲಿ ಇಲ್ಲಿ ನೋಡ್ತೀವಿ, ಎಲ್ಲ ಮರ್ತು ಬಿಟ್ಟಿರ್ತಾರೆ. ಹಂಗ್ರಿ ಇದು ತೋರಿಸ್ಬೇಕ್ರಿ ಮಾಡಿರ್ಬೇಕು ನಾನಾ ರೀತಿಯಿಂದ ಅಲ್ಲಿ ನೋಡ್ತಿರ್ತೀವಿ. ಅದ್ರಂಗೆ ನಮಗೆ ಹೆಂಗಾಗಿದೆ, ವಿಸ್ಮೃತಿ ಆಗ್ಯದ. ನಮ್ಮ ಜ್ಞಾನನೇ ನಮಗೆ ಗೊತ್ತಾಗ್ಲಾರ್ದಂಗೆ ಆಗಿಬಿಟ್ಟದ. ಅಂಥ ತಲೆಗೆ ಏಟು ಬಿಡ್ದದ ನೋಡ್ರಿ ನಮಗೆ. ಎಲ್ಲಿ ಬಿಡ್ದದ? ತಾಯಿ ಗರ್ಭದಲ್ಲಿ ಪ್ರಸೂತಿ ಅನ್ನುವಂಥ ವಾಯು ಹೊಡೆತಕ್ಕಾಗಿ ಬುದ್ಧಿಭ್ರಮಣ ಆಗಿಬಿಟ್ಟದ, ವಿಸ್ಮೃತಿ ಆಗಿಬಿಟ್ಟದ. ನಾವು ಯಾರು ಇದ್ದೀವಿ ಅನ್ನೋದನ್ನೇ ಮರ್ತುಕೊಂಡು ಬಿಟ್ಟಿದ್ದೀವಿ. ಅದಕ್ಕೆ ಇಷ್ಟು ಬೇಕಾಯಿತು. ನೀನು ಇದು ನೋಡಪ್ಪ, ಸಚ್ಚಿದಾನಂದ ಸ್ವರೂಪ ನೀನಿದಿ. ಇವೆಲ್ಲ ಗದ್ದಲಕ್ಕೆ ಬಿದ್ದುಬಿಟ್ಟಾವ ಎಲ್ಲನೂ. ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಪಾಪ ಇವೆಲ್ಲನೂ ನಮ್ಗೆ ಈ ಶರೀರ ಬಂದದ, ಇವೆಲ್ಲ ಮನ ಬುದ್ಧಿ ಚಿತ್ತಾಂಕಗಳು ಇವೆಲ್ಲ ಯಾಕೆ ಬಂದಿದ್ದಾವಂದ್ರೆ ಅದನ್ನು ನೀಟಾಗಿ ನೀನು ಅದನ್ನು ಬಳಸ್ಕೊಂಡಿದ್ದೆ ಆದರೆ ನಿನ್ನ ಸ್ವರೂಪವನ್ನು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ತಿಳ್ಕೊಂಡಾಗ ಅಂಥ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅಂತ ತಿಳ್ಕೊಳ್ಳುವಂತೆ. ಯಾಕಂದ್ರೆ ಮಾನವ ಶರೀರಕ್ಕೆ ಬಂದಾಗ ಮತ್ತು ತಾಯಿ ಗರ್ಭಕ್ಕೆ ಬಂದಾಗ ಪ್ರಸೂತಿ ವಾಯು ಅದು ಹೊಡ್ತಿದ್ದಂಥ ವಿಸ್ಮೃತಿ ಅಂತಂಥವ್ರಿಗೆ ಆಗಿದೆ, ಹೌದಿಲ್ಲ? ಈಗ ಅದಕ್ಕೆ ಭಗವಂತನ ಅವತಾರ ತೊಟ್ಕೊಂಡು ಬಂದಂಥ ಶ್ರೀರಾಮಚಂದ್ರ ಮನುಷ್ಯನಾಗಿ ಬಂದಂಥದ್ದಿಗೆ ಏನಾಯಿತು? ವಿಸ್ಮೃತಿ ಆಗಿಬಿಡ್ತು. ಶ್ರೀಕೃಷ್ಣ ಪರಮಾತ್ಮ ಅತಿಗೂ ಕೂಡ ಏನಾಯಿತು? ವಿಸ್ಮೃತಿ ಆಗಿಬಿಟ್ಟೆ. ಸಾಂದೀಪ ಗುರುಗಳನ್ನು ಮಾಡ್ಕೊಂಡು ಈ ಜ್ಞಾನವನ್ನು ಮಾಡ್ಕೊಂಡು ಎಚ್ಚರಿಕೆ ಮಾಡ್ಕೊಂಡ್ರು ಅವರು. ಯಾಕಂದ್ರೆ ಅವ್ರು ಭಗವಂತನ ಸ್ವರೂಪಕ್ಕೆ ಬಂದಾರಂದ್ರೂ ಕೂಡ ಮುಮುಕ್ಷಿಗಳಿಗೆ ಆದರ್ಶವಾಗಿರುವಂಥವ್ರು. ನೋಡಪ್ಪ, ಈ ಭೂಮಿಗೆ ಬಂದೀವಿ ಅಂತಾರೆ, ಬುದ್ಧಿ ನೆಟ್ಟಿಗಿಲ್ಲ, ಅದು ಬುದ್ಧಿ ಭ್ರಮಣ ಆಗ್ಯದ, ವಿಸ್ಮೃತಿ ಆಗ್ಯದ. ಅದು ಈಗ ಅದನ್ನು ನೆನಪಿಸಿಕೊಳ್ಳುವಂಥದ್ದು, ಅದನ್ನು ತಿಳ್ಕೊಂಡಾಗ ನಿನ್ನ ಜನ್ಮ ಸಾರ್ಥಕ ಆಗ್ತದೆ. ಅದಕ್ಕೆ ಶಿವನಿಂದ ಷಣ್ಮುಖ ತಿಳ್ಕೊಂಡ. ಶಿವ ಹೇಳ್ತಾನೆ, ಬ್ಯಾಡಪ್ಪ ಅದು ಎಷ್ಟೇ ಅದನ್ನು ನನಗೆ ಇಂಥ ಒಂದು ಜ್ಞಾನವನ್ನು, ಬ್ರಹ್ಮಜ್ಞಾನವನ್ನು ತಿಳಿಸಪ್ಪ ಅಂತ ಶಿವ ಕೇಳ್ತಾನೆ ಷಣ್ಮುಖಗೆ. ಇದು ಷಣ್ಮುಖ ಶಿವನಿಗೆ ಕೇಳ್ತಾನೆ. ಆದ್ರೆ ಬೇಡ, ಸುಮ್ಮನೆ ಮದುವೆ ಮಾಡಿಕೊಂಡು ಆರಾಮಾಗಿ ಜೀವನ ಮಾಡು, ಸಕಲ ಐಶ್ವರ್ಯ ಸಂಪತ್ತಿ ನಿನಗೆ ಏನೇನು ಬೇಕು ಅದೆಲ್ಲ ದಯ ಪಾಲಿಸ್ತೀನಿ ಅಂತಾನೆ ಶಿವ. ನನಗೆ ಬೇಡಪ್ಪ, ನೀನು ಅಂಥದ್ರಾಗ ಹಾಕಬೇಡಪ್ಪ, ಜನ್ಮಾಂತರದಲ್ಲಿ ಇಂಥ ಕಷ್ಟವನ್ನು ಅನುಭವಿಸಿದ್ದದ, ಇದು ಬೇಡ, ನನಗೆ ವಿಸ್ಮೃತಿ ಆಗ್ಯದ, ಆ ಜ್ಞಾನವನ್ನು ದಯಪಾಲಿಸುವಂಥ ಷಣ್ಮುಖ ಕೇಳ್ತಾನೆ. ನನಗೇನು ಬೇಡ, ಅದು ಬ್ರಹ್ಮಜ್ಞಾನನೇ ಬೇಕಂತ ನೋಡ್ರಿ. ಅಂದಾಗ ಶಿವ ಷಣ್ಮುಖನಿಗೆ ಇದನ್ನು ಹೇಳ್ತಾನೆ, ಜ್ಞಾನವನ್ನು ಹೇಳ್ತಾನೆ. ಮತ್ತು ಈ ರೇಣುಕಾಚಾರ್ಯರಿಂದ ಅಗಸ್ತ್ಯ ಮಹರ್ಷಿಗಳಿಗೆ ಜ್ಞಾನ ಆಗ್ತದೆ. ರೇಣುಕಾಚಾರ್ಯರಿಂದ ಅಗಸ್ತ್ಯ ಮಹರ್ಷಿಗಳಿಗೆ ಜ್ಞಾನ ಆಗುವಂಥದ್ದು. ಮತ್ತು ದತ್ತಾತ್ರೇಯನಿಂದ ಈ ಗೋರಖನಾಥರಿಗೆ ಜ್ಞಾನ ಆಗುವಂಥದ್ದು ನೋಡ್ರಿ. ದತ್ತಾತ್ರೇಯನಿಂದ ಮತ್ತು ಗೋರಖನಾಥರಿಗೆ ಇವರೆಲ್ಲ ಮಹಾತ್ಮರದರ. ಆದರೆ ಮಾನವ ಶರೀರ ತೊಟ್ಕೊಂಡು ಬಂದ ಮೇಲೆ ವಿಸ್ಮೃತಿ ಆದದಕ್ಕಾಗಿ ಗುರುಗಳನ್ನು ಪಡ್ಕೊಂಡು ಜ್ಞಾನವನ್ನು ಪಡ್ಕೊಂಡ್ರು ಅವರು. ಮತ್ತು ಯಾಜ್ಞವಲ್ಕರಿಂದ ಮೈತ್ರಾದೇವಿಗೆ ಜ್ಞಾನ ಆಗಿರುವಂಥದ್ದು. ಮತ್ತು ಇಲ್ಲಿ ಹಲವಾರು ವಿಚಾರಗಳನ್ನು ನೋಡಿದಾಗ ವ್ಯಾಸನಿಂದ ಶುಕನಿಗೆ ಜ್ಞಾನ ಆಗಿರುವಂಥದ್ದು. ಭಾಳಷ್ಟು ವಿಚಾರಗಳನ್ನು ಇಲ್ಲಿ ಹೇಳ್ತಾ ಬರ್ತಾರೆ. ಹಾಗಾಗಿ ನಾವು ಯಾರಿದ್ದೀವಂತ ತಿಳ್ಕೊಳ್ಳುವಂಥದ್ದೇ ಬ್ರಹ್ಮಜ್ಞಾನ ಅಷ್ಟೇ. ಮುಕ್ತಿ ಅಂತಂದ್ರೆ ನಾವು ದೊಡ್ಡದು ಮಾಡ್ಕೊಂಡಿರ್ತೀವಿ. ಅದು ಭಾಳ ಈಜಿ ನೋಡ್ರಿ, ಸುಲಭವಾಗಿ ನಾವು ತಿಳ್ಕೊಳ್ಬೇಕು. ನಾವು ಭಾಳ ಗಂಟು ಹಾಕ್ಕೊಂಡು ಕಗ್ಗಂಟು ಮಾಡಿಕೊಂಡು ಏನಪ್ಪ ನಮ್ಗೆ ಅರ್ಥನೇ ಆಗಂಗಿಲ್ಲ, ಹಂಗೆ ಆಗಬಾರ್ದು. ನಮಗೆ ಸುಲಭವಾಗಿ ಈಗ ಅರ್ಥ ಆಗಬೇಕು, ಸುಲಭವಾಗಿ ತಿಳಿಬೇಕು. ಮುಕ್ತಿ ಅಂದರೆ ಏನಿಲ್ಲ, ಭಾಳಷ್ಟು ಜನ್ಮಾಂತರ ಜೈಲಿಗೆ ಬಂದು ಬಿದ್ದೀವಿ. ಯಾಕೆ? ನಮ್ಮನ್ನು ನಾವು ತಿಳ್ಕೊಳ್ಳಾರ್ದಕ್ಕೆ. ಅವಾಗೇ ಮಹಾತ್ಮರ ವಾಕ್ಯಗಳನ್ನು ತಿಳ್ಕೊಂಡು ಅಂಥ ಭಕ್ತಿಯನ್ನು ಮಾಡ್ಕೊಂಡು ಇಂಥ ಮಹಾತ್ಮರ ವಾಕ್ಯಗಳನ್ನು ತಿಳ್ಕೊಂಡ್ರೆ ನಾವು ಎಂದೋ ಈ ಕಷ್ಟಕ್ಕೆ ಬರ್ತಿರ್ಲಿಲ್ಲ, ಮುಕ್ತರಾಗಿ ಬಿಡ್ತಿದ್ವಿ. ಅಷ್ಟು ಜನ್ಮಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿ ಹಲವಾರು ಶರೀರಗಳನ್ನು ತೊಗೊಂಡು ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ಬಂದು ಬಿದ್ದವ್ರು ನಾವು. ಬಿದ್ದದಕ್ಕಾಗಿ ಆ ಜೈಲಿನಲ್ಲಿ ಆದಂಥ ಕಷ್ಟಗಳು ಭಾಳಷ್ಟು ಅದ. ಅದು ಒಂದೇ ಕಷ್ಟ ಅಲ್ಲ, ತಾಯಿ ಗರ್ಭ ಅನ್ನುವಂಥದ್ದು ಒಂದು ಜೈಲು. ಇದ್ರ ಹೊರಗಡೆ ಬಂದರೂ ಕೂಡ ಇದು ಬ್ರಹ್ಮಾಂಡ, ಅದು ಅಂಡ ಒಳಗಡೆ ತತ್ತಿ ಒಳಗಿದ್ದಂಗೆ ಇದು, ಅದನ್ನು ದಾಟಬೇಕಾಗ್ಯದ. ಇಲ್ಲಿ ಬಂದರೂ ಕೂಡ ನಾವು ಭಾಳಷ್ಟು ಸುಖದಿಂದ ಅದೀವೇನು. ಬಾಲ್ಯದ ಕಷ್ಟ ಐತೆ, ಯೌವನ ಕಷ್ಟ ಐತೆ, ಮುಪ್ಪು ಕಷ್ಟ ಐತೆ, ಮತ್ತು ಏನು ಸುಖದಿಂದ ಅದೀವಿ ನಾವಿಲ್ಲಿ? ಯಾವುದರಿಂದ ಸುಖದಿಂದ ಅದೀವಿ ನಾವು? ಯಾವ ಸುಖನೂ ಇಲ್ಲ ನಮಗೆ. ಭಾಳ ಸುಮ್ಮನೆ ಅವು ಇಟ್ಟಿಟ್ಟು ಏನಾರ ಸಿಕ್ಕುಗಳನ್ನು ವಿಷಯಾದಿಗಳು ಬೆನ್ನು ಬಿದ್ದು ಮನಸ್ಸು ಅಲ್ಲಿ ಓಡಾಡೋದು ಇಲ್ಲಿ ಓಡೋದು, ಎಷ್ಟು ಗದ್ದಲ ನೋಡ್ರಿ. ಅದಕ್ಕೆ ಇದು ದುಃಖ ಅನ್ನೋದು ಗೊತ್ತಾಗಬೇಕು. ಇದನ್ನ ಪುಣ್ಯದ ಫಲನೇ ನೋಡ್ರಿ. ದುಃಖ ಅಂತ ಗೊತ್ತಾಗೋದು ಪುಣ್ಯದ ಫಲನೇ. ನಮ್ಗೆ ಮೊದಲು ಅನ್ನಿಸ್ತಿತ್ತು ಖರೇನೆ. ಈ ಫಸ್ಟ್ ಶಾಸ್ತ್ರಕ್ಕೆ ನೋಡ್ರಿ, ಇದನ್ನು ಕೇಳಬೇಕಂತ ಅವಾಗಲಿಂದ ಅನ್ಕೊಂತ ಕುಂತವ್ರಿಗೆ ನಮ್ಗೆ 3 ಗುಣಗಳು ಗೊತ್ತಿರಲಿಲ್ಲ, ಏನೇನೇನು ಒಂದು ಗೊತ್ತಿರಲಿಲ್ಲ. ಯಾವಾಗ ಬಸವಾನಂದರ ಮುಂದ್ಗಡೆ ಕೂತ್ಕೊಂಡಾಗ ನಮ್ಗೆ ಅವ್ರು ಹೇಳ್ತಿದ್ರು ಒಂದೊಂದು ವಿಷಯ, ಹಿಂಗೆ ಕೈ ಮೇಲೆತ್ತಿ ಹೇಳ್ತಿದ್ರು ನೋಡ್ರಿ.
ಇದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ. ದುಃಖ ಅಂದರೆ ಯಾವುದು? ಜನನ ಮರಣ ಅನ್ನುವಂಥದ್ದು ದುಃಖ ರೀ, ಅದು ದೊಡ್ಡ ದುಃಖ ಅಂತ ಹೇಳ್ತಿದ್ರು. ಅವ್ರು ಕೆಲವು ಸಲ ಇದನ್ನು ಹೇಳ್ದೇ ಇದ್ದಾಗ ದುಃಖ ಭಾಳ ದೊಡ್ಡ ದುಃಖ ಐತ್ರಿ ಅಂತ ಹಿಂಗೆ ಹೇಳಿದಾಗ ನನಗೆ ಅನ್ನಿಸ್ತಿತ್ತು, ಈ ಗುರುಗಳು ದುಃಖ ದುಃಖ ಅಂತಾರೆ, ಏನು ದುಃಖ? ನಮಗೂ ಏನು ಒಟ್ಟಿಗೆ ಬಟ್ಟಿಗೆ ಏನು ಕಡಿಮೆ ಇಲ್ಲಲ್ಲ, ನಾವು ನಮಗೆ ಯಾವುದು ದುಃಖ ಇಲ್ಲ. ಇವ್ರು ನೋಡಿದ್ರೆ ಬರೀ ದುಃಖ ಐತೆ, ಪ್ರತಿಯೊಬ್ಬರಿಗೆ ದುಃಖ ಐತೆ ಅಂತ ಹೇಳ್ತಾರೆ. ಎಂಥ ದುಃಖ ಇರ್ಬೋದು ಅಂತ ಅದು ಗೊತ್ತಿರಲಿಲ್ಲ ನೋಡ್ರಿ ನಮಗೆ. ಯಾವಾಗ ಕ್ರಮವಾಗಿ ಕೇಳ್ತಾ ಬಂದಾಗ ಆವಾಗ ಅರೆ ದುಃಖ ಅಂದರೆ ಇಂಥ ದುಃಖನ. ಯಾವುದು? ಜನನ ಮರಣ ಅನ್ನುವಂಥದ್ದು ದೊಡ್ಡ ದುಃಖ ಐತದು. ಪ್ರತಿ ಜನ್ಮದಲ್ಲಿ ತಾಯಿ ಗರ್ಭಕ್ಕೆ ಬರುವಂಥದ್ದು ಅಲ್ಲಿ ಜೈಲಿನ ಸದೃಶ್ಯ ಅದು. ಅದು ತುಂಬ ಕಷ್ಟವನ್ನು ಅನುಭವಿಸಿ ಮತ್ತು ಹೊರಗೆ ಬಂದ ಮೇಲೆ ಆದರೂ ಕೂಡ ಆ ಬಾಲ್ಯದಲ್ಲಿನೂ ಕಷ್ಟ ಐತೆ, ಯೌವನದಲ್ಲೂ ಕಷ್ಟ ಐತೆ, ಮತ್ತು ಮುಪ್ಪಿನಲ್ಲೂ ಕಷ್ಟ ಐತೆ. ಮತ್ತು ತಿರ್ಗಾ ಹೋದರೂ ಕೂಡ ನೀವು ಮಾಡಿದಂಥ ಪಾಪ ಪುಣ್ಯಕ್ಕನುಸಾರವಾಗಿ ಸ್ವರ್ಗ ನರಕಾದಿಗಳು ಸಿಗ್ತಾವೆ. ಯಾವಾಗ ನಿನ್ನನ್ನು ನೀವು ತಿಳ್ಕೊಳ್ಳಿಲ್ಲ, ಬರೀ ಹೆಂಡತಿ ಮಕ್ಕಳು ಸಂಸಾರಕ್ಕೆ ನೀವು ಗುರಿ ಆದಿ ಅದನ್ನು ಮಾಡ್ಕೊತ ಕುಂತಿ ಅಂದರೆ ನೇರ ನರಕಕ್ಕೆ ಹೋಗೋದಿಲ್ಲಿ. ಯಾಕಂದರೆ ಇಲ್ಲಿ ಭಾಳಷ್ಟು ಮಹಾತ್ಮರ ದೃಷ್ಟಿಲಿಂದ ದುಷ್ಟ ಯಾರಪ್ಪ ಅಂತಂದ್ರೆ ತಾಯಿ ಹೇಳ್ತಾರಲ್ಲ, ಏನು ನಸುಕಿನಲ್ಲಿ ಹೇಳಲಿಲ್ಲ, ದಾಸಹರನ ನೆನೆಯಲಿಲ್ಲ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ, ಏಸು ದಿವಸವೋ ಇರು ದೇಸು ದಿವಸವೋ. ಎಷ್ಟು ಜನ್ಮಗಳು ಬಂದರೂ ಕೂಡ ಈ ತಾಯಿ ಗರ್ಭ ಅನ್ನುವಂಥದ್ದು ಒಂದು ದೊಡ್ಡ ಜೈಲು. ಅದು ಯಾವಾಗ ಪರಮಾತ್ಮಗಲ್ಲಿ ನಾನು ಹೋಗಿ ಹೊರಗಡೆ ಹೋಗಿ ನಾನು ಏನು ನಿನ್ನನ್ನು ಒಲಿಸ್ತೀನಪ್ಪ, ಮಾಯನ್ನು ಮೀರ್ತೀನಿ, ಭವವನ್ನು ಗೆಲ್ತೀನಿ ಅಂತ ಹೇಳಿ ಬಂದು ಮಾತು ಕೊಟ್ಟು ಬಂದು ಮಾತು ಮರ್ತಾನಂದ್ರೆ ಅದಕ್ಕೆ ಒಳ್ಳೆಯವನಂತಾರೇನ? ಏನು ರೀ ನಾವಂತೀವಿ ಆಡು ಭಾಷೆ ಒಳಗೆ, ಸಂಸಾರದಾಗ ಲೌಕಿಕದೊಳಗೆ ಯಾರ ಒಬ್ಬರು ಮಾತಿನ ಪ್ರಕಾರ ನಡ್ಕೊಳ್ಳೋರು ಅಂತಾರೆ ಇದ್ರಂದ್ರೆ ನಾವೆಷ್ಟು ಖುಷಿ ಪಡ್ತೀವಿ. ಏನು ರೀ ಮಾತಿನ ಮನುಷ್ಯರು ರೀ ಅವರು. ಹೆಂಗೆ ಹೇಳ್ತಾರೆ ಹಂಗೆ ನುಡಿಯುವಂಥ ಮನುಷ್ಯರು ಎಂಥ ಒಳ್ಳೆಯವ್ರು ರೀ ಅಂತ ಹೇಳ್ತೀವಿಲ್ಲ. ಅದಕ್ಕೆ ಇಲ್ಲಿ ಕೂಡ ಪರಮಾತ್ಮನಿಗೆ ಭಾಷೆ ಕೊಟ್ಟು ಬಂದು ಮರ್ತದಕ್ಕಾಗಿ ದುಷ್ಟರು. ಇಲ್ಲಿ ಮಹಾತ್ಮರ ದೃಷ್ಟಿಲಿ ನಾವು ಹೆಂಗದೀವಿ, ಪರಮಾತ್ಮನ ದೃಷ್ಟಿಲಿಂದ ನಾವು ದುಷ್ಟರೇ. ಯಾಕಂದ್ರೆ ಭಾಷೆ ಕೊಟ್ಟು ಮರ್ತು ಬಂದಿದ್ದೀವಿ. ಅದಕ್ಕೆ ಈಗ ಬಂದ ನಂತರ ನಾವೇನು ಮಾಡಬೇಕು? ಮರೆದನ್ನೋದಕ್ಕಿನ್ನು ಉಪಾಯವೇ ಧರ್ಮ. ಧರ್ಮ ಅಂದ್ರೇನು? ನನ್ನನ್ನು ನಾನು ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಅಲ್ಲಿ. ಹಂಗಾಗಿ ಇದನ್ನು ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಆಗಿರ್ತದೆ. ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ಅಂಥ ಸಚ್ಚಿದಾನಂದ ಸ್ವರೂಪ ಇಂಥದ್ರಿಂದ ಬಿಡುಗಡೆ ಅಂತ ಆಗುವಂಥದ್ದಕ್ಕೆ ಏನು ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದು, ಕಾಣಿಸಿಕೊಳ್ಳುವಂಥದ್ದು ಏನೈತೆ ಅದು ಯಾವುದು ನಾನಲ್ಲ, ನಾನು ತಿಳಿಯುವಂಥದ್ದು ನಾನು ಇದ್ದೀನಿ ಅಂತ ಯಾವಾಗ ನನಗೆ ದೃಢ ಆಗ್ತದ ಅದೇ ಬ್ರಹ್ಮಜ್ಞಾನ, ಅದೇ ಒಂದು ಸಾಕ್ಷಾತ್ಕಾರ. ಆ ಅರಿವಿನ ಸ್ವರೂಪ ಏನಿರ್ತದಲ್ಲ, ಎಲ್ಲಕ್ಕೂ ಮೀರಿದಂಥ ಒಂದು ಸ್ವರೂಪ ಇರ್ತದಲ್ಲ, ಅರಿವಿನ ಸ್ವರೂಪ, ಆನಂದದ ಸ್ವರೂಪ. ಆ ಒಂದು ಆನಂದದ ಸ್ವರೂಪ ಏನಿರ್ತದ ಅದೇ ಬ್ರಹ್ಮಜ್ಞಾನ ಅನ್ನುವಂಥ, ಅದೇ ಮುಕ್ತಿ ಅನ್ನುವಂಥದ್ದು. ಎಲ್ಲವನ್ನು ಕಳೆದ ಉಳಿದ ಉಳಿಮೆ ನಿನ್ನ ಸ್ವರೂಪ ಐತೆ ಅಲ್ಲಿ. ಅದಕ್ಕೆ ಯಾವಾಗ ನಿನ್ನನ್ನು ನೀನು ತಿಳ್ಕೊಂಡು ಅಂತಂದ್ರೆ ಮತ್ತು ನೀನು ಹಗಲೆಲ್ಲ ತಾಯಿ ಗರ್ಭ ಅನ್ನುವಂಥ ಜೈಲಿನ ಶಿಕ್ಷೆಯನ್ನು ತಪ್ಪಿಸ್ಕೊಳ್ತಿದ್ದಿ ನೀನು. ಇಲ್ಲ ಅಂತಂದ್ರೆ ಯಮಧರ್ಮದ ಶಿಕ್ಷೆ ತಪ್ಪಿದ್ದಲ್ಲ, ನರಕ ತಪ್ಪಿದ್ದಲ್ಲ, ಹಲವಾರು ಕಷ್ಟಗಳು ನಿನಗೆ ತಪ್ಪಿದ್ದಲ್ಲಪ್ಪ. ತಾಯಿ ಗರ್ಭ ಅನ್ನುವಂಥ ಜೈಲು ತಪ್ಪಿದ್ದಲ್ಲ, ಒಂದು ಎರಡು ಹಲವಾರು ದುಃಖಗಳು ಕಾದ್ಕೊಂಡು ಕುಂತಾವ. ಅದಕ್ಕೆ ಇದನ್ನು ತಿಳ್ಕೊಂಡೆ ಮಹಾತ್ಮರು ನಿದ್ರೆ ಬಾರದೆನ್ನ ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳಿದ್ದಾರೆ ಅವರು. ಅಬ್ಬಬ್ಬಬ್ಬಾ, ಈಗೇನು ಬಂದು ನಮಗೆಲ್ಲ ಆಸ್ತಿ ಅಂತಸ್ತದ, ಕೊನೆವರೆಗೆ ಉಂಡು ತಿಂದು ನೆಮ್ಮದಿ ಕಣ್ಣು ಮುಚ್ಚಿ ಬಿಡ್ಬೇಕಂತೀವಿ. ಅಲ್ಲಿ ಸುಮ್ಮನೆ ಐತನ ಅಲ್ಲಿ ನೀನು ಏಟು ಮಾಡಿದ್ರು ಕೂಡ ನಿನಗೆ ಬಂದು ಯಾವಾಗ ಹೋಗ್ಬೇಕಂತ ನಿನಗೆ ಬರ್ತದ ಸಮಯ, ಯಮಧರ್ಮ ನಿಂತ ಬಿಟ್ಟಿರ್ತಾನೆ ನಿನಗೆ ಒದ್ಕೊಂತ ಹೋಗಕ್ಕೆ. ಅಲ್ಲಿ ಹಲವಾರು ದುಃಖಗಳು ಕಾದ್ಕೊಂಡು ಕುಂತಾವ ನಿನಗೆ. ಮತ್ತಿಷ್ಟೇ ಆಯ್ತಂತಲ್ಲ, ಅದಕ್ಕೆ ಹೇಳ್ತಾರೆ ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೋಳು ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪಿ ಭೀತಿಯೋಳು ಅಂತಾರೆ. ಎಷ್ಟು ಭಯದಿಂದ ನಿನ್ನ ಪಾದಕ್ಕೆ ಬಂದು ಬಿದ್ದಿನಪ್ಪ. ವಿಚಾರ ಮಾಡಿದ್ರೆ ಇದು ಯಾವುದು ಸುಖ ಐತೆ ಹೇಳಿದ್ರಾಗ?
ಎಲ್ಲನೂ ದುಃಖದಿಂದ ಕೂಡ್ಯದ. ಹೌದು, ಈ ಶರೀರದಲ್ಲಿ ಉಂಡು ತಿಂದು ಮಜ್ಜಾ ಮಾಡಿ ಸತ್ತೋಗ್ಬಿಟ್ರೆ ಮುಗಿತಪ್ಪ ಅಂತ ಅನ್ನೋದು ಐತೇನು? ಇಲ್ಲ. ಮತ್ತು ಮುಂದೆ ನರಕ ದುಃಖಗಳು ಅದಾವ. ಅದನ್ನು ಮುಗಿಸ್ಕೊಂಡು ಮತ್ತೆ ಬರಬೇಕು, ಮತ್ತೆ ಇದೇ ಭೂಮಿಗೆ ಬರಬೇಕು. ಇದೇ ಪುನರಪಿ ಜನನ ಪುನರಪಿ ಮರಣ, ಬರೀ ಹುಟ್ಟುವಂಥದ್ದು ಇದೇ ಕೆಲಸನೇ. ಬೇರೆ ಏನು, ನೀನು ಯಾವಾಗ ಇದನ್ನು ಪರಮಾತ್ಮಗೆ ಭಾಷೆ ಕೊಟ್ಟಿದೆ ಆ ಪ್ರಕಾರ ನಡ್ಕೊಳ್ಳೋದೇ ಇದ್ದಾಗ ಮತ್ತು ನಿನಗೆ ಶಿಕ್ಷೆನೇ ಅದು. ನಂಬಲ್ಲೇ ನೋಡ್ರಿ, ಕಾನೂನು ಪ್ರಕಾರ ನಾವು ನಡ್ಕೊಳ್ಳೋದಿದ್ರೆ ನಮಗೇನು ಇರ್ತದೆ? ಶಿಕ್ಷೆನೇ ಇರ್ತದಿಲ್ಲ. ಅದೇ ರೀತಿ ಪರಮಾತ್ಮನ ಒಂದು ಶಾಸನ, ಶಾಸ್ತ್ರ ಶಾಸನ, ಇವನ್ನು ನಾವು ಮೀರಿ ಅದ್ರ ಪಾಡಿಗೆ ಅದು ನನ್ನ ಪಾಡಿಗೆ ನಾನಂತ ನೀನು ಏನಾರ ಜೀವನ ಮಾಡಿದ್ದೆ ಆದ್ರೆ ಭಾಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದೆ. ಈ ಜನ್ಮದಲ್ಲೆಲ್ಲ ಹಲವಾರು ಜನ್ಮಗಳಲ್ಲಿ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಇದನ್ನು ಯಾವಾಗ ನೀವು ಗುರು ಮುಖಾಂತರ ಒಂದು ಸ್ವಲ್ಪ ಕಷ್ಟಪಟ್ಟು ಇದನ್ನು ತಿಳ್ಕೊಂಡಾಗ ಅದೇ ಒಂದು ಜೀವನ ಮುಕ್ತನ ಸ್ಥಿತಿ. ಅದು ಯಾವಾಗ ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಮುಕ್ತಿ ಅನ್ನುವಂಥದ್ದು. ಇದೇ ಬ್ರಹ್ಮಜ್ಞಾನ. ಯಾವಾಗ ಸಚ್ಚಿದಾನಂದ ಸ್ವರೂಪನೇ ನಾನು ಇದ್ದೀನಿ ಅಂತ ತಿಳ್ಕೊಳ್ಳುವಂಥದ್ದೇ ಇದು ಬ್ರಹ್ಮಜ್ಞಾನ. ಮತ್ತು ಇಲ್ಲಿ ಕೂಡ ಅದರಿಂದ ಅವಶ್ಯವಾಗಿ ಮನುಷ್ಯನ ಶರೀರ ತೊಟ್ಕೊಂಡು ಬಂದಂಥವ್ರು ಒಂದು ಬಡವ ಅಲ್ಲ, ಶ್ರೀಮಂತ ಅಲ್ಲ, ನೋಡ್ರಿ, ಹೆಣ್ಣಲ್ಲ, ಗಂಡಲ್ಲ, ದೊಡ್ಡವರಲ್ಲ, ಸಣ್ಣವರಲ್ಲ, ಜಾತಿ ಮತ ಯಾವುದೂ ಇಲ್ಲ. ನಾವು ಅದ್ರೊಳಗಡೆ ಸಿಕ್ಕಾಕೊಂಡು ಬಿದ್ದರೆ ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ. ಅರ್ಥ ಮಾಡ್ಕೋಬೇಕು. ಇದು ಏನಂದರೆ ನೋಡ್ರಿ, ಎಷ್ಟು ಒಂದು ಇದಾದ. ಅದಕ್ಕೆ ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು ಹೇಳ್ತಾರೆ. ಎಲ್ಲವನ್ನ ಮೀರಿ ಮುಂದಕ್ಕೆ ಹೋಗ್ಬೇಕಾಗ್ಯದಿಲ್ಲ. ಮನುಷ್ಯ ಬಂದಿದ್ದಾನೆ, ಮನುಷ್ಯನಿಗೆ ಮಾತ್ರ ಈ ಅವಕಾಶ ಐತೆ. ಬೇರೆ ಯಾವ ಜನ್ಮಕ್ಕೂ ಯಾವ ಒಂದು ಶರೀರಕ್ಕೆ ಅವಕಾಶ ಇಲ್ಲ ಇದು ತಿಳ್ಕೊಳ್ಳುವಂಥ ಅವಕಾಶ. ಅದಕ್ಕೆ ಇದು ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಮಹಾತ್ಮರು. ಇದು ಶರೀರ ಬಂದದಂತಂದ್ರೆ ಇದು ಸಾಮಾನ್ಯ ಬಂದಿಲ್ಲ, ದೊಡ್ಡ ಕೆಲಸ ಆಗಬೇಕಾಗ್ಯದ ಈ ಶರೀರದಿಂದ. ಅದಕ್ಕೆ ನರಜನ್ಮದಿಂದ ಇಹದೋಳು ಮಿಗಿಲುಂಟೆ ಅಂತ ಹೇಳಿದ್ದಾರೆ. ಇಂಥ ಅವಕಾಶ ಮಾನವ ಶರೀರಕ್ಕೆ ಐತೆ, ಬೇರೆ ಯಾವುದಕ್ಕೂ ಇಂಥ ಅವಕಾಶ ಇಲ್ಲ. ಅದಕ್ಕೆ ಇದನ್ನು ಸದುಪಯೋಗ ಮಾಡಿಕೊಂಡ್ರೆ ನಾನು ಇದ್ದೀನಿ ಅಂತ ತಿಳ್ಕೊಂಡ್ರೆ ಮತ್ತು ಅಂಥ ದೊಡ್ಡ ಶಿಕ್ಷೆಯನ್ನು ನೀನು ನಿವೃತ್ತಿ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ, ಮುಕ್ತನಾಗಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಹೆಣ್ಮಕ್ಳೇ ಮಾಡ್ಕೋಬೇಕ್ರಿ, ಗಂಡು ಮಕ್ಕಳು ಮಾಡ್ತಾರೆ. ಯಾಕಂದರೆ ಈಗ ಇಬ್ಬರು ಗಂಡ ಹೆಂಡ್ತಿ ಮನೆಯಾಗ ಇದ್ದರು ಅಂತಂದ್ರೆ ನೋಡ್ರಿ, ಅವರು ಗಂಡ ಮಾಡ್ಕೊಳಕತ್ತಿದ್ದಂದ್ರೆ ಹೆಣ್ತಿ ಅಂತಾಳೆ, ಅವರೇ ಮಾಡ್ಕೊತಾರೆ ಬಿಡ್ರಿ ಮನ್ಯಾಗ, ಮತ್ತು ಕೆಲಸ ಐತಲ್ರಿ, ಮತ್ತು ನಾನು ಮಾಡಿದ್ರೆ ಹೆಂಗಾಗ್ತದ ಅಂತಂತಾರೆ. ಅದು ಮೂರ್ಖತನ ಅಂತ ಅನ್ನಿಸ್ತದೆ. ಗಂಡ ಹೆಂಡ್ತಿ ಆಗಿರ್ಬೋದು, ಹೆಣ್ಣು ಗಂಡಂತೂ ಅಲ್ಲ. ಇವತ್ತು ಗಂಡನೇ ಮಾಡ್ಕೊಂಡ್ರೆ ಹೆಂಡ್ತಿ ಮಾಡ್ಕೋಬಾರ್ದಂತಲ್ಲ. ಹೆಂಡ್ತಿ ಮಾಡಿದರೆ ಗಂಡ ಮಾಡ್ಕೊಂಡ್ರೆ ಗಂಡ ಆನಂದಕ್ಕೆ ಹೋಗ್ತಾನೆ, ಹೆಂಡ್ತಿ ಮಾಡ್ಕೊಂಡ್ರೆ ಹೆಂಡ್ತಿ ಆನಂದಕ್ಕೆ ಹೋಗ್ತಾಳೆ. ಹೆಂಡ್ತಿನೇ ಮಾಡ್ಕೊಂಡ್ರೆ ಅಂದ್ರೆ ಗಂಡ ಬಿಟ್ಟಿದ್ದಂದ್ರೆ ಆತ ಹೋಗ್ತಾನೆ ನರ್ಕಕ್ಕೆ ಸೀದಾ. ಮತ್ತು ಗಂಡನೇ ಮಾಡ್ಕೊತಿದ್ದೆ ಹೆಣ್ಕ ಮಾಡಲಿಲ್ಲ, ಇದು ಹೆಂಡ್ತಿ ಸೀದಾ ಬರೀ ಮಕ್ಕಳು ಅದು ಇದಂತ ಇದು ಅನ್ಕೊತ ಕುಂತಂದ್ರೆ ಇದು ಸೀದಾ ನರ್ಕಕ್ಕೆ ಹೋಗ್ತದೆ. ಯಾರಿಲ್ಲ ಇಲ್ಲಿ. ನಾವು ಒಬ್ಬರೇ ಬಂದಿದ್ದೀವಿ, ಒಬ್ಬರೇ ಹೋಗ್ಬೇಕಾಗ್ಯದ. ಮುಂದೆ ಯಾರು ನಮ್ಮ ಜೊತೆ ಗಂಡನ ಜೊತೆ ಕಟ್ಕೊಂಡು ಹೋಗೋಕ್ಕಾಗಲ್ಲ, ಮಕ್ಕಳು ಜೊತೆ ಕಟ್ಕೊಂಡು ಹೋಗೋಕ್ಕಾಗಲ್ಲ, ಬಂಧು ಬಳಗನ ಜೊತೆ ಕಟ್ಕೊಂಡು ಹೋಗೋಕ್ಕಲ್ಲ, ಯಾರಿಗ್ಯಾರು ಸಂಬಂಧನೇ ಇಲ್ಲ. ಅದಕ್ಕೆ ಸಂತ್ಯಾಗ ಬಂದಿವಲ್ಲ ಸಾಮಾನು ಬಿಡದೆ ಎಲ್ಲ, ನೆನಪೀಲೆ ಕೊಡಬೇಕಲ್ಲ ತಿರುಗೆಂದು ಬರೋದಿಲ್ಲ. ಅದಕ್ಕೆ ಸಂತಿಗೆ ಬಂದಂಗೆ, ಸಂತಿಗೆ ನಾವೆಲ್ಲರೂ ಸೇರಿರ್ತೀವಿ, ಮುಖಾಮುಖಿ ಪರಿಚಯ ಆಗ್ತೀವಿ. ಅವರು ಸಾಮಾನು ಅವರು ತೊಗೊಳ್ತಾರೆ, ನಮ್ಮ ಸಾಮಾನು ನಾವು ತೊಗೊಳ್ತೀವಿ, ನಮ್ಮ ಮನೆಗೆ ನಾವು ಬರ್ತೀವಿ, ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಅದ್ರಂಗೆ ಇದನ್ನು ಒಂದು ಸಂತಿ ಇದ್ದಂಗೆ, ಹೆಂಡ್ತಿ ಗಂಡ ಮನೆ ಮಕ್ಕಳು ಎಲ್ಲ ಸೇರಿದ್ದೀವಿ. ನಮ್ಮ ಟೈಮ್ ಬಂದಾಗ ನಾವೆಲ್ಲರೂ ಬಿಟ್ಟು ಹೋಗಿಬಿಡೋದು. ಮತ್ತು ಅಲ್ಲಿ ಮುಂದೆ ಸೇರ್ತೀವಿ ಅಂದರೆ ಯಾವ ಜನ್ಮಕ್ಕೆ ಮತ್ತೆ ಸೇರೋದಲ್ಲ, ಇಷ್ಟೇ ತೋರಿದಂಗೆ ಆಗ್ತದೆ. ಅದಕ್ಕೆ ಈಗ ಬಂದೀವಿ ಅಂತಂದ್ರೆ ಗಂಡನೂ ಜಾಣ ಆಗಬೇಕು, ಹೆಂಡ್ತಿನೂ ಜಾಣ ಆಗಬೇಕು, ಮನೆ ಮಕ್ಕಳು ಜಾಣರಾಗಬೇಕು. ಯಾಕಂದ್ರೆ ಯಾರ್ಯಾರು ಮಾಡ್ಕೊಂಡಿದ್ದು ಅವ್ರಿಗೆ ಯಾರಿದು, ಯಾರಿಗೂ ಬರಂಗಿಲ್ಲ. ಗಂಡ ಮಾಡ್ಕೊಂಡಿದ್ರೆ ಗಂಡ ಒಳ್ಳೇದನ್ನು ಪಡ್ಕೋತಾನೆ, ನೀ ಮಾಡ್ಕೊಂಡ್ರೆ ನಿನಗೂ ಒಳ್ಳೇದು ಪಡ್ಕೊತೀವಿ, ಮಕ್ಕಳು ಮಾಡ್ಕೊಂಡ್ರೆ ಮಕ್ಕಳು ಒಳ್ಳೇದನ್ನು ಪಡ್ಕೋತಾರೆ. ನಿಮಿತ್ತಕ್ಕೆ ಮಾತ್ರ ನಾವೆಲ್ಲ ಸೇರಿದ್ದೀವಿ ಹೊರತಾಗಿ ಅವ್ರವ್ರ ಫಲ ಅವರಿಗೆ ಇರುವಂಥದ್ದು. ಅದಕ್ಕೆ ಗಂಡು ಹೆಣ್ಣು ಅಂತಲ್ಲ, ಬಡವ ಬಲ್ಲಿದ ಅಂತನ್ನುವಂಥದ್ದಲ್ಲ, ಜಾತಿ ಭೇದ ಇಲ್ಲ. ಮತ್ತು ಇದ್ರ ಒಂದು ಕಟ್ಟಿನ ಒಳಗೆ ನೀವು ಕೂತಿದ್ದೆ ಆದರೆ ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ. ಇದನ್ನೆಲ್ಲವನ್ನು ಮೀರಬೇಕಾಗ್ತದೆ.
ಮೀರಿ ಹೋದಾಗ ಮಾತ್ರ ನೀ ಅಂಥ ಅದ್ಭುತವಾದಂಥ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಇದೇ ಗೆರೆ ಒಳಗಿದ್ರೆ ಯಾವ ಜನ್ಮಕ್ಕೂ ನೀನು ಮುಕ್ತನಾಗಕ್ಕೆ ಸಾಧ್ಯ ಇಲ್ಲ, ಅಂಥ ಆನಂದವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಭೂಮಿ ಮೇಲೆ ಯಾರೇ ಹುಟ್ಟಿದಾರಪ್ಪ, ಇವತ್ತು ಮಹಾತ್ಮರೇ ಮಾಡ್ಕೊಂಡಿದ್ದಾರಂತ ನಾವು ಆಲಸ್ಯ ಮಾಡಿಕೊಂಡು, ಇಲ್ಲ ರೀ ಅವರೇ ಮಾಡ್ಕೊಂಡಿದ್ದಾರೆ ಮಹಾತ್ಮರು ಅದಾರೆ ಅಂತ ನಾವು ಹಿಂಗೂ ಕುಂದ್ರಂಗಿಲ್ಲ. ಅವ್ರ ಹೆಜ್ಜೆಯಲ್ಲಿ ನಾವು ಹೆಜ್ಜೆ ಹಾಕಲೇಬೇಕು. ಅವ್ರು ಮಾಡ್ಕೊಂಡಿದ್ದಾರೆ, ಅವರು ಹೌದು ಮಾಡ್ಕೊಂಡಿದ್ದಾರೆ, ಅವ್ರು ಜೀವನ ಮುಕ್ತರಾದ್ರು ಆನಂದ ಆದರು. ನೀನೇನು ಮಾಡ್ತಿ? ನೀನು ಯಾವಾಗ ಆಗವ? ಏನು ನಿನಗೆ ಮುಂದಿನ ಜನ್ಮ ಹುಟ್ಟಿದ್ರೇ ಮುಂದಿನ ಜನ್ಮಕ್ಕೆ ನಿನಗೇನು ಭಗವಂತ ಪರಮಾತ್ಮ ನಿನಗೆ ಮಾನವ ಶರೀರನೇ ಬರಲಿ, ಪಾಪ ಪ್ರಾಣಿ ಪಕ್ಷಿಗಳು ಹಿಂಗೆ ತಿರುಗಾಡಲಿ, ನೀನು ಮಾತ್ರ ಮನುಷ್ಯನಾಗಿ ನೆಟ್ಟಿಗೆ ತಿರುಗಾಡಂತ ಕಳಿಸ್ತಾನೆ ನಿನಗೆ. ನಿನಗೆ ಮತ್ತೆ ಒದ್ದು ಮತ್ತೆ ನೀನು ಪ್ರಾಣಿ ಪಕ್ಷಿಗಳು, ನಾಯಿ ನರಿ ಅಂತಹ ಒಂದು ಶರೀರ ಬಂದುಬಿಡ್ತದೆ ನಿನಗೆ. ಅದನ್ನು ಎಚ್ಚರಿಕೆ ಇಟ್ಕೋಬೇಕು. ಇದೆಲ್ಲ ವಿಚಾರ ಎಲ್ಲಿ ಮಾಡ್ಬೇಕಂದ್ರೆ ಮಾನವ ಶರೀರದಲ್ಲೇ ಇದನ್ನೆಲ್ಲ ವಿಚಾರ ಮಾಡೋಕ್ಕೆ ಸಾಧ್ಯ ಅದ. ಬೇರೆ ಯಾವ ಶರೀರಕ್ಕೆ ಈ ವಿಚಾರ ಮಾಡುವಂಥ ಶಕ್ತಿ ಇಲ್ಲ ಅದಕ್ಕೆ ಇಲ್ಲಿ ಕೂಡ ಏನಾಗ್ತದೆ ಅಂತಂದರೆ ಈ ಮಾನವ ಶರೀರ ಬಂದಾಗ ಇವೆಲ್ಲ ಮಾಡಿಕೊಂಡು ತಿಳ್ಕೊಂಡು ಇಂಥ ಒಂದು ಮುಕ್ತಿಯನ್ನು ಪಡ್ಕೊಂಡು ನಾವು ಆನಂದವಾಗಿರೋಕ್ಕೆ ಸಾಧ್ಯ ಅದ. ಬಿಟ್ಟುಬಿಟ್ರೆ ಭಾಳಷ್ಟು ಕಷ್ಟಕ್ಕೆ ಹೋಗ್ತದೆ ಮನುಷ್ಯ ಅಂತೇಳ್ಬಿಟ್ಟು ಮಹಾತ್ಮರು ಭಾಳಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕೂಡ ಏನದಾವಪ್ಪ ಅಂತಂದ್ರೆ ಪಂಚಕೋಶಗಳು ಹೆಂಗೆ ಅದಾವ ನಿನ್ನಲ್ಲಿ ಕಲ್ಪಿತ ಅದಾವ. ಇವೆಲ್ಲ ಕಲ್ಪನೆಯಿಂದ ಆದಂಥದ್ದು ನೋಡ್ರಿ ಇವೆಲ್ಲ. ಯಾಕಂದ್ರೆ ನಿದ್ರೆ ಒಳಗೆ ಎಷ್ಟೊಂದು ಕನಸಿನೊಳಗೆ ಒಂದು ಪ್ರಪಂಚನೇ ಕಾಣ್ತಿದೆ. ಅದಕ್ಕೆ ನೀನು ಅಧಿಷ್ಠಾನ ಆಗಿರುವಂಥ ನೀನೇ ಇದೆ. ನಿದ್ರೆ ಕನಸು ಎಲ್ಲಿ ಬೀಳ್ತದೆ? ನಿನ್ನೊಳಗೆ ಬೀಳ್ತದೆ. ಆದರೆ ಬೇಕಾದಷ್ಟು ತೋರ್ತದಂದ್ರೆ ಕನಸು ಸತ್ಯನ ಮಿಥ್ಯೆ ಆಗಿರುವಂಥದ್ದು. ಆದರೆ ಅದಕ್ಕೆ ಸಾಕ್ಷಿಯಾಗಿರುವಂಥ ನೀನು ಬೇರೆಯೇ ಇದಿಲ್ಲ. ಅಲ್ಲಿ ಏನೇನು ಆಗ್ತಾವ ಎಲ್ಲಷ್ಟಕ್ಕೂ ಸಾಕ್ಷಿಯಾಗಿ ನೀನೇ ಇರ್ತೀವಿ. ಯಾವಾಗ ಆ ಸ್ವಪ್ನದಿಂದ ನೀನು ಕಡೆಗೆ ಬರ್ತಿದ್ದಿ ಅವಾಗ ಗೊತ್ತಾಗ್ತದೆ, ಓ ನನ್ನೊಳಗೆ ತೋರ್ಯದಿದೆ ಕನಸು ಬಿದ್ದದ್ರಿ ಅಂತ ಹೇಳ್ತೀವಿ. ಅದ್ರ ಸತ್ಯ ಅಂತ ತಿಳ್ಕೊತೀವಿ ಅಂದರೆ ಮಿಥ್ಯೆ ಅಂತ ತಿಳ್ಕೊಳ್ತೀವಿ. ಯಾವಾಗ ಕನಸಿನಲ್ಲಿ ಸತ್ಯನೇ ಅಂದ್ಕೊಂಡಿರ್ತೀವಿ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದಪ್ಪ ಅಂತಂದ್ರೆ, ಈಗ ನಾವೇನು ಅಜ್ಞಾನದಲ್ಲಿ ಇದ್ದೀವಲ್ಲ, ನಾವು ಮಾಡುವಂಥದ್ದೆಲ್ಲ ಸತ್ಯ ಅಂತ ತೋರಕತ್ತದ. ಯಾಕಂದ್ರೆ ನಾವು ಕನಸಿನಲ್ಲಿದ್ದೀವಿ. ಕನಸಿನಲ್ಲಿ ಯಾವಾಗ ನಮಗೆ ಸತ್ಯ ಅನ್ನಿಸ್ತದೆ ಎಲ್ಲ ವ್ಯವಹಾರ, ಹೌದಿಲ್ಲ? ಕನಸಿನ ಸತ್ಯನೇ ಅಂದ್ಕೊಂಡೇ ಅಲ್ಲೇ ಬಡ್ದಾಡ್ತಿರ್ತೀವಿ. ಅಲ್ಲೇ ಬಡ್ದಾಡೋದು ಅಲ್ಲೇ ಇರೋದು ಮಾಡ್ತಿರ್ತೀವಲ್ಲ. ಯಾವಾಗ ಆಟೋಮೆಟಿಕ್ಕಾಗಿ ನಮ್ಗೆ ಆ ಕನಸಿನಿಂದ ಹೊರಗೆ ಬರ್ತೀವಿ, ಜಾಗೃತಿ ಬರ್ತೀವಿ, ಆವಾಗ ಅದು ಕನಸು ಐತಪ್ಪ. ಎಷ್ಟೋ ಒಂದು ದುಃಖನೂ ಅಲ್ಲಿ ಆಗಿರ್ತದೆ, ಭಯಾನಕತೆ ಆಗಿರ್ತದೆ, ಸುಖ ಆಗಿರ್ತದೆ, ನಾನಾ ರೀತಿ ಆಗಿರ್ತದೆ. ಆವಾಗ ಜಾಗೃತಿ ಬಂದಮೇಲೆ ನಮಗೆ ಅನಿಸ್ತದ, ಓಹೋ ಅದು ಹೆಂಗೈತೆ, ಸುಳ್ಳೈತೆ, ಕನಸೈತೆ ಅಂತ ನಮಗೆ ಆವಾಗ ಗೊತ್ತಾಗ್ತದೆ. ಅಲ್ಲಿ ಮಟ್ಟ ಕನಸಿನೊಳಗೆ ಅದು ಸತ್ಯನೇ ಅಂದ್ಕೊಂಡಿರ್ತೀವಿ. ಈಗ ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಅಂದರೆ, ನಾವು ಕನಸಿನಲ್ಲೇ ಇದ್ದಂಗೆ. ಈಗ ನಾವೇನೀಗ ಗಂಡ ಮನೆ ಮಕ್ಕಳು ಸಂಸಾರ ಆಸ್ತಿ ಸಂಪತ್ತು ಹುಟ್ಟೀವಿ ಸಾಯ್ತೀವಿ, ಇದೆಲ್ಲ ಎಲ್ಲಿ ನಡೆದಂದ್ರೆ ಕನಸಿನಲ್ಲೇ ನಡೆದದ. ಆದರೆ ಇದನ್ನು ಕೇಳಬೇಕಾದಾಗ ನಾವು ಕನಸಿನಲ್ಲೇ ಇದ್ದೀವಿ, ನಮಗೆ ತಲೆಗೆ ಹೋಗೋದೇ ಇಲ್ಲ. ಯಾವಾಗ ಸತತವಾಗಿ ಸದ್ಗುರುವಿನ ವಾಕ್ಯವನ್ನು ಕೇಳ್ತಾ ಬಂದು ನಾವು ಎಚ್ಚರಿಕೆ ಆಗಬೇಕಪ್ಪ ಈ ಜನ್ಮದಲ್ಲಿ ಅಂತನ್ನುವಂಥ ಭಾವ ಬಂದಾಗ, ಆವಾಗ ಗುರು ಮುಖಾಂತರ ತಿಳ್ಕೊಂಡು ಈ ಜ್ಞಾನ ನಮಗೆ ಯಾವಾಗ ಆಗ್ತದೆ ಆವಾಗ ನಾವು ಎಚ್ಚರಿಕೆ ಸ್ಥಿತಿಗೆ ಬರ್ತೀವಿ. ಎಚ್ಚರಿಕೆ ಸ್ಥಿತಿ ಬಂದಾಗ ಆವಾಗ ಅನ್ನಿಸ್ತದ ಈ ಮಾಡುವಂಥ ಸಂಸಾರ ವ್ಯವಹಾರ ಹುಟ್ಟು ಸಾವು ಎಲ್ಲನೂ ಕನಸಪ್ಪ ಅಂತ ಆವಾಗ ಅನ್ನಿಸ್ತದೆ. ಅಲ್ಲಿ ತನಕ ಇದು ಅಜ್ಞಾನದಲ್ಲಿದ್ದಾಗ ಇದು ಈ ಕನಸಿನಲ್ಲೇ ಇದೇ ಸತ್ಯ ಅಂದ್ಕೊಂಡಿರ್ತೀವಿ ನಾವು. ಅದಕ್ಕೆ ಇಂಥ ಎಚ್ಚರಿಕೆ ಸ್ಥಿತಿ ಬರಬೇಕಾದ್ರೆ ಮಾನವ ಶರೀರದಲ್ಲೇ ಸಾಧ್ಯ ಅದ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಎಲ್ಲದಕ್ಕೂ ಅಧಿಷ್ಠಾನನೂ ಆಗಿರುವಂಥವು ನೀನು. ಇದೆಲ್ಲ ನಿನ್ನೊಳಗೆ ತೋರ್ತದೆ. ಈ ಜಗತ್ತಿನ ವ್ಯವಹಾರ ಎಲ್ಲಿ ತೋರಕತ್ತದ? ಹುಟ್ಟು ಸಾವು ಈ ಸಂಸಾರ ಮತ್ತು ಈ ಶರೀರದ ವ್ಯವಹಾರ ಎಲ್ಲಿ ತೋರಕತ್ತೇವ ಅಂದರೆ ನಿನ್ನ ಅಧಿಷ್ಠಾನದಲ್ಲಿ ಇವೆಲ್ಲ ತೋರ್ದಂಗೆ ಆಗಕತ್ತೇವ ಅಷ್ಟೇ ಹೊರತಾಗಿ. ಮತ್ತು ಇಲ್ಲಿ ಕೂಡ ಹಲವಾರು ವಿಚಾರಗಳನ್ನು ಹೇಳ್ತಾರೆ. ನೀನು ಹೆಂಗಿದೀಪ್ಪ ಅಂತಂದ್ರೆ ಇವೆಲ್ಲವಕ್ಕೆ ಅದಕ್ಕೆ ಧರೆ ಮೊದಲಾದ ಮೂಲ ಬಿಂದು. ಅದಕ್ಕೆ ಧರೆ ಮೊದಲಾದ ಮೂಲ ಬಿಂದು ಕಡೆ ಚರವಾಚರಾದಿಯೊಳಗೆಂದು ಬೆರೆಸಾದ ಶ್ರೇಯವಾಗಿ ನಿಂದು ತೋರ್ಪ ಗುರು ಶಂಭೋಲಿಂಗನೆ ನೀನೆಂದು ನೋಡು ನೋಡು ನೀನೆ ಪರವೆಂದು ತತ್ವಗೂಢ ದೇವಿ ಲಕ್ಷಣನಾಗಿ ನಿಂದು. ಇಷ್ಟು ಸಾಕಲ್ರಿ? ಯಾವುದೋ ಒಬ್ಬರು ನೋಡ್ರಿ ಎಷ್ಟು ಅದ್ಭುತವಾಗಿ ಮಹಾತ್ಮರು ಹೇಳ್ಯಾರಿ. ಇಷ್ಟು ಸಾಕು ನಮಗೆ ಧೈರ್ಯ.
ಯಾರೋ ಒಬ್ಬರು ಮೊಬೈಲ್ದಾಗ ಬೈದ್ರಪ್ಪ. ಈಗಂತೂ ಮೊಬೈಲ್ಗಳು ಬಂದವ, ಅವಾಗ ಎದುರುಗಡೆ ಬೈಯೋದು ಮಾಡೋದು ಅವಾಗ ಸ್ವಲ್ಪ ಕಡಿಮೆ ಬಿಳಿತು. ಈಗೇನಿಲ್ಲ, ಒಬ್ರಿಗೆ ಬೈಬೇಕಾಯ್ತಾನೆ ಒಂದು ಮೊಬೈಲ್ ಎತ್ತಿ ಒಂದು ಸಲ ಬೈದು ಬಿಟ್ಟಿವಿ ಅಂದ್ರೆ ಸಂಜಿತಾನೆ ಯಾಕೆ ತಿಂಗಳಾನುಗಟ್ಲೆ ಅವ್ರು ಹಿಂಗಂದ್ರು ಹಿಂಗಂದ್ರು ಅಂತ ಅಷ್ಟು ನಂಬಿ ಹೊತ್ತು ಕರೆದು ಹಂಗೆಲ್ಲ ಮಾಡ್ತೀವಿ, ಅಷ್ಟು ನಂಬಿ ಬಿಡ್ತೀವಿ. ಆದ್ರೆ ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರೆ, ನೋಡು ನೋಡು ನೀನೇ ಪರವೆಂದು ತತ್ವಗೂಢದೆ ವಿಲಕ್ಷಣನಾಗಿ ನಿಂದು. ನೋಡು ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ. ಅದಿದೀರಿಟ್ಟು ದಳಿದು ಪೋಪುದಿದ ಅಸತ್ಯವೆಂದು ನೆತಿಗಳೆದು ಮೊದಲ ವಾಸನೆಯ ಹಮ್ಮಳಿದು ನಿಜ ಪದವ ಅಖಂಡಿತವೆಂದು ತಿಳಿದು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ ಕರುಣಾಮಯಿಗಳು. ನೋಡು ನೋಡು ಆ ಕರುಣೆ ಎಷ್ಟು ತುಂಬ್ಯದ ನೋಡ್ರಿ ಅಲ್ಲಿ. ಒಂದು ಮಗ ಮಾಡಬಾರ್ದು ಮಾಡಕತ್ತೇನ ಅಂತಂದಾಗ ತಾಯಿ ತಂದೆಗೆ ಒಂಥರ ಸಂಕಟ ಶುರುವಾಗ್ತದೆ. ಅದು ನೋಡು ಅವ್ನು ತಪ್ಪು ಮಾಡಕತ್ತೇನ, ನೋಡಪ್ಪ ನೋಡು ಸ್ವಲ್ಪ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತೀವಿಲ್ಲ ಮಕ್ಕಳಿಗೆ. ಏನೋ ಒಂದು ತಪ್ಪು ದಾರಿ ಮಾಡ್ತಾ ಇದ್ದಾರೆ ಅಥವಾ ಏನೋ ಮಾಡ್ಕೊಳ್ತಾ ಇಲ್ಲ ಅಂತಂದಾಗ, ನೋಡು ನೋಡು ಇದು ಸತ್ಯದೇ, ನೋಡು ಸತ್ಯ ಐತಿದು, ಇದು ಈ ಥರ ಮಾಡಪ್ಪ, ನೋಡು ವಿಚಾರ ಮಾಡು, ನೋಡು ನೋಡು ಅಂತೀವಲ್ಲ. ಹಂಗೆ ಮಹಾತ್ಮರ ಈ ವಾಕ್ಯಗಳಲ್ಲಿ ನೋಡ್ರಿ ನಿಜಗುಂಡ್ರೆ ತುಂಬಿದ್ದಾರೆ. ಪ್ರತಿಯೊಂದು ಶಬ್ದಗಳಲ್ಲಿ ಅವ್ರ ಪ್ರೀತಿ ಐತೆ, ಇದರಲ್ಲಿ ಅವ್ರ ಕರುಣೆ ಐತೆ, ಅವರ ಒಂದು ಸಂಕಲ್ಪ ಐತೆ. ಕೇಳುವಂಥವ್ರು ಎಲ್ಲರೂ ಮುಕ್ತರಾಗಲಿ ಅಂತ ಆನಂದವನ್ನು ಪಡ್ಕೊಳ್ಳಿ ಅನ್ನುವಂಥ ಒಂದು ಸಂಕಲ್ಪ ಇದರಲ್ಲಿ ಅಡಿಗೆದು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನೋಡು 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 ನೀನೇ ಪರವೆಂದು, ನೀನು ಆ ಪರಮಾತ್ಮನ ಸ್ವರೂಪನೇ ನೀನಿದೆಪ್ಪ. ತತ್ವಗೂಢದೆ ವಿಲಕ್ಷಣನಾಗಿ ನಿಂದು. ಯಾವ ತತ್ವಗಳು, ಇವನು 25 ತತ್ವಗಳು ಅದಾವಲ್ಲ, ಅದ್ರಾಗ ಯಾವುದ್ರಾಗ ಬೆರ್ತಾವನಲ್ಲ ನೀನು, ಅದಕ್ಕೆಲ್ಲದಕ್ಕೂ ವಿಲಕ್ಷಣನಾಗಿರುವಂಥ ನೀನು ಬೇರೆಯೇ ಆಗಿದ್ದೀಯಪ್ಪ, ಸಾಕ್ಷಿ ರೂಪವಾಗಿ ನೀನು ಇದ್ದೀಯ ಅಂತ ತಿಳಿಸಿಕೊಡುವಂಥದ್ದು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಹೆಂಗಿದ್ದೀಯಪ್ಪ, ನಿನ್ನ ಸ್ವರೂಪ ಹೆಂಗೈತಪ್ಪ ಅಂತಂದ್ರೆ ನಿರ್ವಿಕಾರವಾಗಿರುವಂಥದ್ದು, ಎಲ್ಲವೂ ನಿನ್ನಿಂದ ತಿಳಿಸಿಕೊಡುತ್ತಾವ. ಯಾವುದು 5 ಕೋಶಗಳು ಕೂಡ ನಿನ್ನಿಂದನೇ ತಿಳಿಸಿಕೊಳ್ತಾವ. ಇದಕ್ಕೆ ನೀನು ಬೇರೆಯೇ ನೀನು ಇದ್ದೀಯ, ನೀನು ಇದ್ರಾಗ ಯಾವುದ್ರಾಗ ಬೆರ್ತಿಲ್ಲ. ಇದನ್ನು ಚೆನ್ನಾಗಿ ನೀನು ತಿಳ್ಕೊಳ್ಳಪ್ಪ, ವಿಚಾರ ಮಾಡು. ಈ ವಿಧವಾಗಿ ತಿಳ್ಕೊಂಡು ನಾನು ಯಾರಿದ್ದೀನಂತ ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೆ ಆದರೆ ಅದೇ ಪರಬ್ರಹ್ಮ ಸ್ವರೂಪದ ಒಂದು ಜ್ಞಾನ ನಿನಗಾಗ್ತದೆ. ಎಲ್ಲವನ್ನು ಪ್ರತಿಯೊಂದು ಇದನ್ನು ಯಾಕಂದರೆ ಅರಿಯುವಂಥವನ್ನೇ ನೀನಿದೆ. ಎಲ್ಲವನ್ನು ಅರಿಸಿಕೊಳ್ಳುವಂಥದ್ದು ಅದಾವ, ಅರಿಸಿಕೊಳ್ಳುವಂಥದ್ದು ಮಿಥ್ಯೆ ಆಗಿರುವಂಥದ್ದು, ಅರಿಯುವಂಥದ್ದು ಸತ್ಯ. ಅದಕ್ಕೆ ಎಲ್ಲಿ ಮೊದಲು ತಿಳಿದು ತತ್ವಕುಳವೆಲ್ಲವನ್ನು ನೇತಿಗಳದು ಎಲ್ಲಿ ನಿನ್ನೊಳಗೆ ಮೊದಲು. ಅದಕ್ಕೆ ಇದು ನನ್ನೊಳಗೆ ಬಿಟ್ಟು ಆ ಮುದುಕಿ ಏನು ಹೊರಗಡೆ ಹೋಗಿ ಸೂಜಿ ಹುಡ್ಕಕ್ಕೈತಲ್ಲ ಹಂಗಾಗ್ತಾನೆ ಬರ. ಪರಮಾತ್ಮ ಎಲ್ಲದನಂದ್ರೆ ನಿನ್ನಲ್ಲಿ ನೀ ಶೋಧನೆ ಮಾಡ್ಕೊಂತ ಹೇಳ್ತಾರೆ. ನಿನ್ನಲ್ಲಿ ಏನದಾವ ತತ್ವಗಳು ಅದಾವಲ್ಲ, ಈ ಅನ್ನಮಯ ಕೋಶ, ಪ್ರಾಣಮಯ ಕೋಶ ಇವೆಲ್ಲ ಅದಾವಲ್ಲ, ಇವನು ವಿಚಾರ ಮಾಡು. ಈ ಪಂಚಭೂತಗಳಿಂದ ಆದಂಥ ಈ ಶರೀರ ನೋಡ್ರಿ, ಅನ್ನಮಯ ಕೋಶ ಅದು 25 ತತ್ವಗಳಿಂದ ಅದ. ಇದರಲ್ಲಿ ಮನೋಬುದ್ಧಿ ಏನಂತಾರೆ, ಮನಸ್ಸು, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲ ಅನ್ನಮಯ ಕೋಶದಲ್ಲೇ ಬರ್ತಾವೆ. ಅದಕ್ಕೆ ಇದನ್ನು ನೀನೆಲ್ಲ ಮಾಡಿ. ಆದರೆ ಇದ್ರಾಗ ನೀ ಬೆರ್ತಾವೇನಂದ್ರೆ ಯಾವುದ್ರಾಗ ಬೆರ್ತಾವಲ್ಲ. ಪ್ರಾಣಮಯ ಕೋಶದಾಗೂ ಬೆರ್ತಾವಲ್ಲ, ಮನೋಮಯ ಕೋಶದಾಗೂ ಬೆರ್ತಾವಲ್ಲ, ಆನಂದಮಯ ಕೋಶದಾಗೂ ಬೆರ್ತಾವಲ್ಲ. ಅದಕ್ಕೆ ಸಾಕ್ಷಿ ರೂಪವಾಗಿರುವಂಥ ಇವೆಲ್ಲವನ್ನು ತಿಳಿಯುವಂಥ ನೀನು ಬೇರೆಯೇ ಇದ್ದೀಯ. ಹಿಂಗೆ ತಿಳ್ಕೊಳ್ಳುವಂಥದ್ದು. ಹಿಂಗೆ ತಿಳ್ಕೊಂಡಾಗ ನಿನಗೆ ಎಲ್ಲಿದ್ದಾನೆ ಪರಮಾತ್ಮ, ಎಲ್ಲಿ ನಿನ್ನೊಳಗೆ ಇದ್ದಾನೆ ಆತ ಪರಬ್ರಹ್ಮ ಎಲ್ಲಿ ನಿನ್ನೊಳಗೆ ಇದ್ದಾನೆ. ಇಲ್ಲಿ ತಿಳ್ಕೊಂಡ್ರೆ ನಿನಗೆ ಅರ್ಥ ಆಗ್ತದೆ. ಅದಕ್ಕೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ನೀ ಇಲ್ಲಿ ಬಿಟ್ಕೇಸಿ ಬರೇ ಹೊರಗಡೆ ಹುಡುಕ್ತೀನಿ ಅಂದ್ರೆ ಹೆಂಗೆ ಸಿಗ್ತದೆ? ಅದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮೊದಲ ನಿನ್ನಲ್ಲಿರುವಂಥದ್ದು ನೀವು ವಿಚಾರ ಮಾಡು. ತಿಳಿದು ಮೊದಲ ತತ್ವ ಕೂಡವೆಲ್ಲವನ್ನು ನೇತಿಗಳೆದು ಅವು ಹೆಂಗದವು ಎಲ್ಲ ತೋರಕತ್ತೀವೆಲ್ಲ ಅನಾತ್ಮದಿಂದ ಕೂಡಿದಾವೆ. ತೋರುವಂಥವೆಲ್ಲ ಅನಾತ್ಮದಿಂದ ಕೂಡಿದಾವೆ. ಆದರೆ ನೋಡುವಂಥ ನೀನು ಸತ್ಯವಾಗಿರುವಂಥದ್ದು ಅಂತ ಈ ರೀತಿ ತಿಳ್ಕೊಂಡಾಗ ನಿನಗೆ ಪರಬ್ರಹ್ಮನ ಒಂದು ಜ್ಞಾನ ನಿನಗೆ ಆಗ್ತದಪ್ಪ ಅಂತ ಒಂದು ಕಳಕಳಿಯ ವಿಚಾರಗಳನ್ನು ಮಹಾತ್ಮರು ನಮ್ಮೆಲ್ಲರಿಗೂ ಹೇಳ್ತಾರೆ. ನಿಜವಾಗಿ ಇಂಥ ವಿಷಯಗಳನ್ನು ನೋಡ್ರಿ ಎಲ್ಲೂ ಸಿಗಂಗಿಲ್ಲ. ಸಿಕ್ಕಾವಂತಂದ್ರೆ ನಾವು ಭಾಳ ಧನ್ಯರು. ಅದು ಎಷ್ಟೋ ಜನ್ಮದ ಒಂದು ಪುಣ್ಯದ ಫಲದ ಹಣ್ಣು ಅದನ್ನಿದು ಗೊತ್ತಿಲ್ಲ. ಇಂಥ ವಿಚಾರಗಳು ನಮಗೆ ಕಿವಿಗೆ ಬಿಡಕತ್ತೇವಂದ್ರೆ ಇವು ಸಾಮಾನ್ಯದ ವಿಚಾರಗಳಲ್ಲ. ಮತ್ತು ಮುಂದಿನ ವಿಚಾರಗಳು ನಾಳೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.